ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿರೋ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಕರ್ಪೂರದ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಓಕೆನಾ, ಯಾವ ಥರ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಆಲ್ರೆಡಿ ಒಂದು ಚಿಕ್ಕದಾಗಿ ಟೀಸರ್ ಅಥವಾ ಟ್ರೈಲರ್ ಅದ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ಹೇಳಿರಲಿಲ್ಲ. ಆದರೆ ನಿಮ್ಗೆ ಅದರಲ್ಲಿ ಜಾಯ್ನಿಂಗ್ ಬಟನ್ ಆಪ್ಷನ್ ಇದೆ. ಸೊ ಅದರಲ್ಲಿ ಪೇ ಮಾಡಿ ಜಾಯ್ನ್ ಆಗಿ, ಸಪೋಸ್ ಜಾಯ್ನ್ ಆದರೆ ಪೂರ್ತಿ ಡೀಟೇಲ್ಸು ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅಂದರೆ ಲಿಂಕ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಒಬ್ಬರು ಜಾಯ್ನ್ ಆಗಿದ್ದಾರೆ, ಫಸ್ಟ್ ಮೆಂಬರು. ಸೊ ಆಲ್ರೆಡಿ ಗೊತ್ತಿದೆ ನಿಮಗೆ ಈ ವಿಡಿಯೋ ಎಸ್ಪೆಷಲಿ ಜಾಯ್ನ್ ಆದವ್ರಿಗೆ ಮಾತ್ರ. ಓಕೆನಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಈಸಿಯಾಗಿ ಕರ್ಪೂರದ ಬಿಸ್ನೆಸ್ ಯಾವ ಥರ ಮಾಡೋದು ಪ್ರತಿಯೊಂದು ಹೇಳ್ಕೊಡ್ತೀನಿ. ಓಕೆನಾ, ಸೊ ಓಕೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನೀವು ಅಮೌಂಟ್ನ ಪೇ ಮಾಡಿದ್ದೀರಾ. ಓಕೆನಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟ್ ವಿಷಯಗಳು ಪ್ರತಿಯೊಂದು ಹೇಳ್ತೀನಿ. ಈ ಬಿಸ್ನೆಸ್ ಬರೀ ಕರ್ಪೂರಕ್ಕಲ್ಲ, ಪ್ರತಿಯೊಂದು ಬಿಸ್ನೆಸ್ಗೂ ಅನ್ವಯಿಸುತ್ತೆ. ಓಕೆನಾ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಓಕೆ, ಹಾಗಾದರೆ ಈ ಬಿಸ್ನೆಸ್ನ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬೇಕಾಗಿರೋದು ಬಂಡವಾಳ ಆಮೇಲೆ ಹೇಳ್ತೀನಿ. ಫಸ್ಟ್ ಇದಕ್ಕೆ ಬೇಕಾಗಿರುವಂಥದ್ದು ಮೆಷಿನರಿ. ಓಕೆನಾ, ಸೊ ಮೆಷಿನರಿ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ, ಈ ಕರ್ಪೂರದ ಬಿಸ್ನೆಸ್ ಮೆಷಿನರಿ ಬಂದುಬಿಟ್ಟು 1,00,000 ಆಗುತ್ತೆ. ಓಕೆನಾ, ಸೊ ಈ ಮೆಷಿನ್ ಪ್ರೈಸ್ ಬಂದುಬಿಟ್ಟು 1,00,000, ತುಂಬ ಚೆನ್ನಾಗಿರೋದು. ನಿಮಗೆ ಬೇಸಿಕ್ 55,000 ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ 55,000 ರೂಪಾಯಿ ಮಿಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ 1,00,000 ತೊಗೊಂಡ್ರೆ ತುಂಬಾ ಒಳ್ಳೆಯದು. ಓಕೆನಾ, ಸೆಕೆಂಡ್ ನೋಡೋದಾದರೆ, ಸೊ ಈ ಕರ್ಪೂರದ ಬಿಸ್ನೆಸ್ ಇದೆಯಲ್ಲ, ಇದು ಬೇಡಿಕೆ ತುಂಬಾ ಹೆಚ್ಚಿದೆ. ಓಕೆನಾ, ಪ್ರತಿದಿನ ನಿಮ್ಮ ಒಂದು ಮನೆಗಳಲ್ಲಿ ಕರ್ಪೂರದ ಬೇಕೇ ಬೇಕು. ಕರೆಕ್ಟ್ ಅಲ್ವಾ? ಕರ್ಪೂರದ ಅವಶ್ಯಕತೆ ತುಂಬಾ ಇದೆ. ಓಕೆನಾ, ಪ್ರತಿದಿನ ನಿಮ್ಮ ಒಂದು ಮನೆಯಲ್ಲಿ ಊದಿನ ಕಡ್ಡಿ ಯಾವ ಥರ ಯೂಸ್ ಮಾಡ್ತೀರೋ, ಕರ್ಪೂರ ಕೂಡ ಯೂಸ್ ಮಾಡ್ತೀರಾ. ಬರೀ ಮನೆಗಳಲ್ಲಿ ಅಂತಲ್ಲ, ಹಬ್ಬ ಹರಿದಿನಗಳಲ್ಲಿ ಮತ್ತು ಪೂಜಾ ಸಾಮಗ್ರಿ ಅಂಗಡಿಗಳಿರುತ್ತಲ್ಲ ಅಲ್ಲಿ, ಮತ್ತು ಜಾತ್ರೆಗಳಲ್ಲಿ, ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಇದನ್ನು ಕರ್ಪೂರನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಕರ್ಪೂರಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ನೆಕ್ಸ್ಟು ಓಕೆ, 25 to 30K ಇನ್ಕಮ್. ಈ ಬಿಸ್ನೆಸ್ಸಲ್ಲಿ ನೀವು ತಿಂಗಳಿಗೆ 25,000 to 30,000 ಇನ್ಕಮ್ ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಲ್ವಾ? ತಿಂಗಳಿಗೆ 25,000 to 30,000 ರೂಪಾಯಿ ನೀವು ಇನ್ಕಮ್ ಆರಾಮ ಮಾಡ್ಬೋದು ಕರ್ಪೂರದ ಬಿಸ್ನೆಸ್ಸಲ್ಲಿ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಡೈಲಿ ನಿಮಗೆ 1 to 2 ಅವರ್ ಇದರಲ್ಲಿ ಕೆಲಸ ಮಾಡಿದ್ರೆ ಸಾಕು. ಓಕೆ, ಪೇಪರ್ ಪ್ಲೇಟ್ ಬಂದುಬಿಟ್ಟು ದಿನ ಇಡೀ ಮಾಡಬೇಕಾಗತ್ತೆ ಕೆಲಸ, ಮತ್ತು ಕರ್ಪೂರ ಕೂಡ ಈವನ್ 4 hour 5 hour ಮಾಡಬೇಕಾಗತ್ತೆ. ಆದರೆ ಈ ಕರ್ಪೂರದ ಬಿಸ್ನೆಸ್ ಇದೆಯಲ್ಲ, ನೀವು 1 to 2 hour ವರ್ಕ್ ಮಾಡಿದ್ರೆ ಸಾಕು ಅಷ್ಟೇ. ಜಾಸ್ತಿ ನಿಮಗೆ ಪ್ರೊಡಕ್ಷನ್ ಇರುತ್ತೆ, ಫಾಸ್ಟಾಗಿ ಪ್ರೊಡಕ್ಷನ್ ಆಗುತ್ತೆ. ಸೊ ಪೇಪರ್ ಪ್ಲೇಟ್ ಥರ ನಿಧಾನ ಇಲ್ಲ, ಸೊ ಬೇಗ ಪ್ರೊಡಕ್ಷನ್ ಆಗುತ್ತೆ. ಓಕೆನಾ, ಎಕ್ಸಾಂಪಲು, ನಿಮ್ಮ ಹತ್ರ ಒಂದು ಕರ್ಪೂರದ ಮಿಷಿನ್ ಇದೆ ಅಂದರೆ ಅದಕ್ಕೆ ಒಂದು ಪೌಡರ್ ಸಿಗುತ್ತೆ. ಓಕೆನಾ, ಕರ್ಪೂರದ ಪೌಡರ್ ಸಿಗುತ್ತೆ. ಅದನ್ನು ನೀವು ಜಸ್ಟ್ ಅದ್ರ ಮೇಲೆ ಹಾಕಿದರೆ, ಮಿಷಿನ್ ಮೇಲೆ 1 kg 2 kg ಹಾಕಿದ್ರೆ ಆಟೋಮೆಟಿಕ್ಕಾಗಿ ರೆಡಿಯಾಗಿ ಕಟ್ಟಾಗಿ ಪೀಸಾಗಿ ಬರುತ್ತೆ. ಅದನ್ನು ನೀವು ಪ್ಯಾಕಿಂಗ್ ಮಾಡಿದ್ರೆ ಸಾಕು. ಅಂದರೆ ನೀವು ದಿನಕ್ಕೆ 1 to 2 hour ಅದ್ರ ಮುಂದೆ ಕೂತು ಕೆಲಸ ಮಾಡಿದ್ರೆ ಸಾಕಷ್ಟೇ, ಜಾಸ್ತಿ ಏನು ಕೂರೋದು ಬೇಡ. ಓಕೆನಾ, ತುಂಬ ಈಸಿಯಾಗಿದೆ. ನೆಕ್ಸ್ಟು, ಕರ್ಪೂರದ ಪೌಡರ್ ಎಲ್ಲಿ ಸಿಗುತ್ತೆ, ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನೀವು ನೋಡೋದಾದರೆ, ಇದು ಬಂದ್ಬಿಟ್ಟು ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲಾಂದರೆ ಡೆಲ್ಲಿಯಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಓಕೆನಾ, ನಿಮಗೆ ಇದರಲ್ಲೂ ಕೂಡ ಸಿಗುತ್ತೆ, ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟು ಅಲ್ಲಿ ಕೂಡ ಸಿಗುತ್ತೆ ಈ ಕರ್ಪೂರದ ರಾ ಮೆಟೀರಿಯಲ್. ಇಲ್ಲಾಂದರೆ ನೀವು ಹುಬ್ಳಿ ಸೈಡ್ ಹೋದರೆ ಅಲ್ಲೂ ಕೂಡ ಈ ಕರ್ಪೂರದ ರೆಡಿ ರಾ ಮೆಟೀರಿಯಲ್ ಕೂಡ ಸಿಗುತ್ತೆ. ಇಲ್ಲಾಂದರೆ ಬೆಂಗಳೂರು ಸೈಡು ಸಿಗುತ್ತೆ. ಇಲ್ಲ ನೀವು ಇನ್ನೂ ತುಂಬ ಕಡಿಮೆ ಬೇಕು ಅಂತ ನೀವು ಅಂದ್ಕೊಂಡ್ರೆ ನೀವು ಬ್ಯಾಂಗ್ಳೂರಿಗೆ ಹೋಗಿನೂ ಕೂಡ ಖರೀದಿ ಮಾಡ್ಕೊಬರ್ಬೋದು. ಇಲ್ಲಾಂದರೆ ನಿಮಗೆ ಇನ್ನೂ ಕಡಿಮೆ ಬೇಕು ಅಂದರೆ ನೀವು ಡೆಲ್ಲಿ ಸೈಡು, ರಾಜಸ್ಥಾನ ಆ ಕಡೆ ಸೈಡ್ ಹೋಗ್ಬಿಟ್ಟು ಕಮ್ಮಿಗೆ ಆರಾಮಾಗಿ ಖರೀದಿ ಮಾಡಿ ಬರ್ಬೋದು. ಓಕೆನಾ, ಹಾಗಾದರೆ ಕರ್ಪೂರ ಇದೆಯಲ್ಲ, ಸೊ ರಾ ಮೆಟೀರಿಯಲ್ ನಿಮಗೆ ಸಿಗುತ್ತೆ. ಜಸ್ಟ್ ನೀವು ಕರ್ಪೂರನ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಿದ್ರೆ ಸಾಕು. ಓಕೆನಾ, ಸೊ ಯಾವ ಥರ ಮಾರ್ಕೆಟಿಂಗ್ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೇನ್ ವಿಚಾರ ಹೇಳ್ಕೊಡ್ತೀನಿ. ತುಂಬ ಜನ ಕರ್ಪೂರದ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ತೀರಾ, ಆದರೆ ನಿಮಗೆ ಮನೇಲಿ ಮಾಡಬೇಕಾ ಇಲ್ಲಾಂದರೆ ಮಳಿಗೆಯಲ್ಲಿ ಮಾಡಬೇಕಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆನಾ, ಯಾಕಂದರೆ ತುಂಬ ಜನ ಅಂದ್ಕೊಂಡಿದ್ದೀರ ಸ್ಟಾರ್ಟಿಂಗ್ ನಾನು ಈ ಕರ್ಪೂರದ ಬಿಸ್ನೆಸ್ನ ಮನೆಯಲ್ಲೇ ಮಾಡೋಣ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ. ತಗೊಳ್ಳಿ, ಇಲ್ಲಾಂದರೆ ಬಿಡಿ, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಸೊ ಈ ಕರ್ಪೂರದ ಬಿಸ್ನೆಸ್ ಇದೆಯಲ್ಲ, ಇದನ್ನು ನೀವು ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಮನೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಕರ್ಪೂರದ ಬಿಸ್ನೆಸ್ ಇದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಮನೇಲಿ ಮಾಡಲೇಬಾರ್ದು. ಓಕೆನಾ, ಯಾಕಂದರೆ ಈ ಕರ್ಪೂರದ ಬಿಸ್ನೆಸ್ ಇದೆಯಲ್ಲ ಮನೇಲಿ ಮಾಡಲೇಬಾರ್ದು. ಯಾಕಂದರೆ ಸಣ್ಣ ಪುಟ್ಟ ಮ್ಯಾಚ್ ಬಾಕ್ಸ್ ತಾಕ್ತು ಅಂದರೆ ಇಡೀ ಮನೆಯೇ ಬೆಂಕಿ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಕರ್ಪೂರದ ಬಿಸ್ನೆಸ್ ಯಾವಾಗಲೂ ಮನೇಲಿ ಮಾಡಬೇಡಿ. ಸ್ಟಾರ್ಟಿಂಗ್ ನೀವು ಕಲಿಯೋ ಟೈಮಲ್ಲಿ ಬೇಕಾದ್ರೆ 1 or 2 months ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸಣ್ಣ ಮಟ್ಟದಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಹೊರಟೆ, ದಯವಿಟ್ಟು ನೀವು ಸಪ್ರೇಟಾಗಿ ಅದಕ್ಕೊಂದು ಶೆಡ್ ಹಾಕ್ಕೊಂಡು ಎಲ್ಲರ ಒಂದು ಖಾಲಿ ಜಾಗದಲ್ಲಿ ನೀವು ಅದನ್ನು ಮಿಷಿನರಿ ಇಟ್ಕೊಂಡು ಆ ಜಾಗದಲ್ಲಿ ಮಾಡಿದ್ರೆ ತುಂಬಾ ಸೂಕ್ತ. ಓಕೆ, ಫೈರಿಂದ ಆದಷ್ಟು ದೂರ ಇಡಿ. ಓಕೆನಾ,
ಅದಕ್ಕೆ ಹೇಳ್ತಾ ಇದ್ದೀನಿ, ಮನೇಲಿ ಈ ಬಿಸ್ನೆಸ್ ಮಾಡುವಂಥ ಬಿಸ್ನೆಸ್ ಅಲ್ವೇ ಅಲ್ಲ. ತುಂಬ ಜನ ಹೇಳ್ತಾರೆ ಮಿಷಿನೇ ತೊಗೊಳಕ್ಕೆ ಮನೇಲೇ ಮಾಡಿ ಕರ್ಪೂರ ಬಿಸ್ನೆಸ್ ಮನೇಲೇ ಮಾಡಿ ಅಂತ. ನಾಳೆ ದಿನ ಹೆಚ್ಚು ಕಮ್ಮಿಯಾಗಿ ಮನೆ ಬೆಂಕಿ ಹತ್ಕೊಂಡ್ರೆ ಅವನೇನು ಬಂದು ನಿಮಗೇನು ಹಣನೂ ಕೊಡಲ್ಲ, ಮನೇಲಿ ಇನ್ಸೂರೆನ್ಸ್ ಕೂಡ ಕ್ಲೈಮ್ ಆಗಲ್ಲ. ಓಕೆನಾ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಈ ಬಿಸ್ನೆಸ್ನ ದಯವಿಟ್ಟು ಮನೇಲಿ ಮಾಡೋದಿದ್ರೆ ದಯವಿಟ್ಟು ಈಗಲೇ ಮಾಡೋದು ಬೇಡ, ನಿಲ್ಲಿಸ್ಬಿಡಿ. ಓಕೆನಾ. ಯಾಕಂದರೆ ಬಿಸ್ನೆಸ್ ಇವತ್ತೆಲ್ಲ ನಾಳೆ ಮಾಡ್ಬೋದು, ಒಂದು ಮನೇನ ಕಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಓಕೆನಾ. ಮತ್ತೆ ಮನೇನ ಮಾಡೋದು ತುಂಬ ಕಷ್ಟ ಇದೆ. ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಾಕಿ ಸೈಟ್ ತೊಗೊಂಡಿರ್ತೀರ, ಅದ್ರ ಮನೆ ಕಟ್ಟೋದಂದ್ರೆ ಭಾಳ ಈಸಿ ಅಂತ ಅಲ್ಲ, ತುಂಬ ಕಷ್ಟ. ಅದಕ್ಕೆ ಹೇಳ್ತಿದ್ದೀನಿ, ಮನೇಲಿ ಮಾಡುವಂಥ ಬಿಸ್ನೆಸ್ ಅಲ್ವೇ ಅಲ್ಲ. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಈ ಬಿಸ್ನೆಸ್ ಹೋಲ್ಸೇಲ್ ಮಾಡಬೇಕಾ ರೀಟೇಲ್ ಮಾಡಬೇಕಂತ ನೋಡೋದಾದ್ರೆ, ನೀವು ಹೋಲ್ಸೇಲರ್ ಕೂಡ ಮಾಡ್ಬೋದು, ರೀಟೇಲ್ ಕೂಡ ಮಾಡ್ಬೋದು. ಎರಡು ಮಾಡಿದ್ರೆ ಮಾತ್ರ ನಿಮಗೆ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಹೋಲ್ಸೇಲು ಕೂಡ ಮಾಡಬೇಕು, ರೀಟೇಲ್ ಕೂಡ ಮಾಡಬೇಕು. ಓಕೆನಾ. ರೀಟೇಲ್ ಯಾವ ಥರ ಅಂದರೆ, ನಿಮ್ಮ ಒಂದು ಮನೆಗೆ ಕೆಲವೊಂದು ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ಪಕ್ಕದ ಊರವ್ರು ಇರ್ಬೋದು, ಬಂದು ಡೈರೆಕ್ಟಾಗಿ ತೊಗೊತಾರೆ, ಅದನ್ನು ರೀಟೇಲ್ ಕೊಡಿ. ಹೋಲ್ಸೇಲ್ ಅಂದರೆ ಶಾಪ್ ಟು ಶಾಪ್ ಕೊಡಿ. ಓಕೆನಾ. ನಿಮ್ಮ ಒಂದು ಊರಲ್ಲಿ ಮೇನ್ ಒಂದು ಮಳಿಗೆಗಳ ಅಡ್ಡ ಇರುತ್ತೆ, ಪಕ್ಕದ ಊರಿಂದ. ಎಕ್ಸಾಂಪಲ್ಲು ನಿಮ್ಮದೊಂದು ದಾವಣಗೆರೆ ಅಂದ್ಕೊಳ್ಳೋಣ. ದಾವಣಗೆರೆಯಲ್ಲಿ ಮೇನ್ ಒಂದು ಸಿಟಿ ಸೆಂಟ್ರ್ ಇರುತ್ತೆ. ಎಲ್ಲ ಬಂದು ಪಕ್ಕದ ಊರವರು, ಪಕ್ಕದ ತಾಲೂಕವರು, ಪಕ್ಕದ ಹಳ್ಳಿಯವರು ಎಲ್ಲ ಬಂದು ಅಲ್ಲೇ ದಿನಸಿ ಐಟಮ್ ಅಂದರೆ ಅವ್ರ ದಿನಸಿ ಅಂಗಡಿ ಇರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ಸೂಪರ್ ಮಾರ್ಕೆಟ್, ತರಕಾರಿ ಅಂಗಡಿನೋ ಏನೋ ಒಂದು ಇರುತ್ತೆ, ಅಲ್ಲಿ ಅವ್ರಿಗೆ ಕರ್ಪೂರ ಸೇಲ್ ಮಾಡಬೇಕಾಗುತ್ತೆ. ಅದನ್ನು ನಿಮ್ಮ ಒಂದು ಊರಿನಲ್ಲಿ ಮೇನ್ ಏರಿಯಾ, ಈ ಗಾಂಧಿ ಬಜಾರ್ ಅಂತೀವಿ, ಆ ಥರ ಸುಮಾರು ಬಜಾರ್ಗಳು ಅಥವಾ ಕೆಲವೊಂದು ಏರಿಯಾಗಳಿರುತ್ತೆ. ಆ ಏರಿಯಾದಲ್ಲಿ ತುಂಬ ಮಳಿಗೆಗಳಿರುತ್ತೆ, ಅಲ್ಲಿ ನೀವು ಸಪ್ಲೈ ಕೊಟ್ಟರೆ ತುಂಬಾ ಒಳ್ಳೆಯದು. ಓಕೆನಾ. ಎಕ್ಸಾಂಪಲ್, ನೀವೀಗ ನಿಮ್ಮ ಮನೆ ಹತ್ರ ನೀವು ಒಂದು ಕರ್ಪೂರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ಫಸ್ಟು ನೀವು ರೀಟೇಲ್ನ ಬಿಟ್ಬಿಡ್ಬೇಕು. ಓಕೆನಾ. ರೀಟೇಲ್ ಯಾವಾಗಲೂ ರೇರ ಬರುತ್ತೆ, ಹೋಲ್ಸೇಲು ಡೈಲಿ ನಡೀತಾ ಇರುತ್ತೆ. ರೀಟೇಲ್ ಕಾನ್ಸೆಪ್ಟ್ ಬಿಟ್ಬಿಡಿ. ಓಕೆನಾ. ಯಾರು ಬಂದರೆ ಮಾತ್ರ ಕೊಡಿ. ಓಕೆನಾ. ನೀವು ಶಾಪ್ ಇಟ್ಕೊಂಡು ಕರ್ಪೂರ ಬಿಸ್ನೆಸ್ ಮಾಡ್ತೀನಿ ಅಂದರೆ ಇದ್ರಲ್ಲಿ ಆಗೋದೇ ಇಲ್ಲ. ಓಕೆನಾ. ಕರ್ಪೂರ ಎಲ್ಲ ಹಂಗಲ್ಲ, ಯಾರು ಬಂದು ತೊಗೊಂಡೋಗಲ್ಲ. ಎಲ್ಲಿ ಅರ್ಜೆಂಟೇ ಸಿಗುತ್ತೋ ಆ ಅಂಗಡಿಗೆ ಬಂದು ತೊಗೊಂಡೋಗ್ತಾರೆ. ನಿಮ್ಮ ಅಂಗಡಿನ ಹುಡ್ಕೊಂಡು ಪೆಟ್ರೋಲ್ ಹಾಕೊಂಡು ಯಾರು ತೊಗೊಂಡೋಗಲ್ಲ. ಓಕೆನಾ. ಸೊ ಆ ಕಾನ್ಸೆಪ್ಟ್ ಬಿಟ್ಬಿಡಿ, ಹೋಲ್ಸೇಲ್ ಮಾತ್ರ ನೀವು ಟಾರ್ಗೆಟ್ ಮಾಡಬೇಕು. ಸೊ ಈ ಹೋಲ್ಸೇಲ್ ಯಾವ ಥರ ಅಂದರೆ, ನೀವು ಎಕ್ಸಾಂಪಲ್ ಈಗ ಕರ್ಪೂರನ ನೀವು ತಯಾರಿಸ್ತೀರಾ. ಸೊ ನಿಮ್ಮ ಒಂದು ಮೇನ್ ಊರಲ್ಲಿ ಒಂದು 5,000 ಅಂಗಡಿ ಇರುತ್ತೆ ಅಂದ್ಕೊಳ್ಳೋಣ. ಈ ದಿನಸಿ ಅಂಗಡಿ, ತರಕಾರಿ ಅಂಗಡಿ, ಎಲ್ಲ ಕಡೆ ಎಲ್ಲ ಕಡೆ ಸಿಗುತ್ತೆ ಆಲ್ಮೋಸ್ಟ್ ಈ ಕರ್ಪೂರ. ಓಕೆನಾ. ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಸಿಗುತ್ತೆ. ಕೆಲವೊಬ್ರು ಬೇಕರಿ ಕೂಡ ಮಾಡ್ತಾರೆ, ಕೆಲವೊಬ್ರು TML ಕೂಡ ಮಾಡ್ತಾರೆ. ಓಕೆ, ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಈ ಕರ್ಪೂರ ಅನ್ನೋದು ಎಲ್ಲ ಕಡೆ ಸಿಗುತ್ತೆ. ಓಕೆನಾ. ಸೊ ನೀವು ಆ ಅಂಗಡಿ ಹೋಗಿ ಸಪ್ಲೈ ಕೊಡಬೇಡಿ. ಓಕೆನಾ. ಎಷ್ಟಂತ ಕೆಲಸ ಮಾಡ್ತೀರಾ? ಪ್ರತಿಯೊಂದು ಅಂಗಡಿಗೆ ಹೋಗಿ ಸಪ್ಲೈ ಕೊಡೋದು, ಸಪ್ಲೈ ತಗೊಳ್ಳೋದು, ಏನಕ್ಕೆ ಕೆಲಸ ಮಾಡ್ತೀರಾ? ಅದು ಲಾಸ್ಟ್ ನಿಮಗೆ. ಓಕೆನಾ. ಪ್ರತಿ ಸಲ ಹೋಗಿ ದಿನ ಒಂದು 5 ಪ್ಯಾಕೆಟ್ ಕೇಳ್ತಾನೆ, ಅದಕ್ಕೋಸ್ಕರ ಪೆಟ್ರೋಲ್ ಹಾಕೊಂಡು ಹೋಗ್ತೀರಾ. 10 ರೂಪಾಯಿ ಅಲ್ಲೇ ಪೆಟ್ರೋಲ್ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವರೆಲ್ಲ ಮೇನು ಯಾವ ಅಂಗಡಿ ತೊಗೊಳ್ತಾರೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಪ್ರತಿಯೊಂದು ದಿನಸಿ ಅಂಗಡಿಗಳು ಅವರೆಲ್ಲ ಹೋಗಿ ಯಾವ ಅಂಗಡಿ ತೊಗೊತಿದ್ದಾರೆ ಅಂತ ನೀವು ಒಂದು ವಿಸಿಟ್ ಕೊಡಿ. ಆ ಅಂಗಡಿಗೆ ಹೋಗ್ಬಿಟ್ಟು ನೀವು ಆಲ್ರೆಡಿ ಯಾರೋ ಕೊಡ್ತಾ ಇರ್ತಾನೆ ಸಪ್ಲೈ, ಅವನಿಗಿಂತ 2 ರೂಪಾಯಿ ಕಮ್ಮಿ ಇಲ್ಲ 1 ರೂಪಾಯಿ ಕಮ್ಮಿ ಕೊಡಿ ಪ್ಯಾಕೆಟ್ ಮೇಲೆ. ಓಕೆನಾ. ಕಮ್ಮಿಯೇ ಕೊಡಿ, ಏನೋ ಆಗಲ್ಲ, ಸ್ಟಾರ್ಟಪ್ ಅಲ್ಲ, ಕಮ್ಮಿಯೇ ಕೊಡಿ. ಅವ್ನು ನಿಮ್ಮ ಹತ್ರನೇ ತೊಗೊತಾನೆ ಆರ್ಡರ್ಸು. ಸೊ ಅಲ್ಲಿ ಕೊಡಿ, ಒಂದು ಅಂಗಡಿಲೇ ನೀವು ಕೊಡಿ. ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ತಿರುಪತಿ ದೇವಸ್ಥಾನ ಇದೆಯಲ್ಲ, ಎಲ್ಲ ಕಡೆ ಇದೆ. ತಿರುಪತಿ ವೆಂಕಟರಮಣ ದೇವಸ್ಥಾನ ಊರ ಬದಿ ಎಲ್ಲ ಇದೆ, ಊರ ಕಡೆ ಇದೆ, ಪಕ್ಕದೂರಲ್ಲಿದೆ, ಜಿಲ್ಲೆಯಲ್ಲಿ ತಾಲೂಕು ಇದೆ. ಆದರೆ ಮೇನ್ ತಿರುಪತಿ ಅಂತ ಬಂದಾಗ ಅಲ್ಲೇ ಅಲ್ವಾ ಹೋಗೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಮೇನ್ ತಿರುಪತಿಗೆ ನೀವು ಪೂಜೆ ಮಾಡಿಸ್ಬೇಕಾಗುತ್ತೆ. ಆವಾಗ ಅಕ್ಕಪಕ್ಕ ತಿರುಪತಿ ದೇವಸ್ಥಾನಕ್ಕೆ ಎಲ್ಲ ಅಲ್ಲಿಂದ ಅಲ್ಲಿಗೆ ಪ್ರಸಾದ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಮೇನ್ ಅಂಗಡಿ ಯಾವುದಿದೆಯೋ ಅದನ್ನೇ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಲ್ಲಿಗೆ ನೀವು ನಿಮ್ಮ ಒಂದು ಪ್ರಾಡಕ್ಟ್ನ ಅಲ್ಲಿ ಕೊಟ್ಟರೆ, ಸೊ ಅಲ್ಲಿಂದ ಎಲ್ಲ ಅಂಗಡಿಯೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನಿಮ್ಮ ಸ್ಮಾರ್ಟ್ ವರ್ಕ್ನ ಯಾವ ಥರ ನೋಡಬೇಕು, ಹಾರ್ಡ್ ವರ್ಕ್ ಮಾಡೋಕೆ ಹೋಗ್ಬಾರ್ದು. ಇಲ್ಲೊಂದು ದಿನಸಿ ಅಂಗಡಿ ಕೊಟ್ಟೆ, ಅಲ್ಲೊಂದು ಅಂಗಡಿ ಕೊಟ್ಟೆ, ಇಲ್ಲೊಂದು ದಿನ ತಗೋಬರೋಕೆ ಹೇಳ್ತಾ ಇರ್ತಾನೆ, 5 10 ಹೇಳ್ತಾನೆ ಇರ್ತಾನೆ. ನಿಮ್ಮ ಪೆಟ್ರೋಲ್ ಹೋಗ್ತಾ ಇರುತ್ತೆ. ಆಮೇಲೆ ಲಾಸ್ಟ್ ಟೈಮ್ ತಿರುಗಾಡಿ ಸುಸ್ತಾಗಿ ಕೆಲಸನೇ ಬೇಡಪ್ಪ, ಇದು ಬೇಡ ಈ ಮಿಷಿನ್ ಸೈಡಿ ಹಾಕ್ಬೇಡ ತೂಕಕ್ಕೆ ಅಂತ ಯೋಚನೆ ಮಾಡಿದಾಗ ಏನೋ 8 ರೂಪಾಯಿ 10 ರೂಪಾಯಿ ಕೆಜಿಗೆ ತೂಕಕ್ಕೆ ಅಂತಾನಷ್ಟೇ. ಸೊ ನಿಮ್ಗೆ ಲಾಸ್ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಮೇನ್ ಒಂದು ಅಂಗಡಿ ಇರುತ್ತೆ, ಅದನ್ನು ಟಾರ್ಗೆಟ್ ಮಾಡಿ. ಓಕೆನಾ. ಹಾಗಾದರೆ ಈ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಈ ಸ್ಟಾರ್ಟಪ್ ಬಿಸ್ನೆಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ಹೊಸದಾಗಿ ಮಾಡುವಂಥವ್ರು, ಈಗ ತಂದೆ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲಾಂದರೆ ಇನ್ಯಾಬ್ರೋ ಒಂದು ಬಿಸ್ನೆಸ್ ಆಲ್ರೆಡಿ ರನ್ನಿಂಗಲ್ಲಿರುತ್ತೆ, ಅವ್ನು ಮಾಡೋಕ್ಕಾಗ್ತಿರಲ್ಲ, ಅದನ್ನು ನೀವು ತೊಗೊಂಡು ಮಾಡ್ತಾ ಇರ್ತೀರ. ಓಕೆನಾ. ಅದು ಬೇರೆ. ಇದು ನಿಮ್ಮದು ಸ್ಟಾರ್ಟಪ್ ಬಿಸ್ನೆಸ್. ಓಕೆನಾ. ನೀವು ಹೊಸದಾಗಿ ಮಾಡ್ತಾ ಇದ್ದೀರಾ. ಜಸ್ಟ್ ನೀವೀಗ ಒಂದು ಅಮೂಲ್ ಬೇಬಿ ಅಂದ್ಕೊಳ್ಳೋಣ, ಈಗ ತಾನೇ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ. ಓಕೆನಾ. ಯಾವುದು ಕರ್ಪೂರದ ಬಿಸ್ನೆಸ್. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಪ್ ಬಿಸ್ನೆಸ್ ಮಾಡೋರಿಗೆ ಸ್ಟಾರ್ಟಿಂಗ್ ಇದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಯಾರಿಗೂ ಗೊತ್ತಿರಲ್ಲ ಕರ್ಪೂರದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ. ಸ್ವಲ್ಪ ದಿನ ಹೋದ್ಮೇಲೆ ನೀವು ಕರ್ಪೂರದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ಲು, ಬೇಜಾರಾಗಬೇಡಿ, ಜಾಸ್ತಿ ಕುಯ್ಯಲ್ಲ. ಎಕ್ಸಾಂಪಲ್, ನೀವು ಒಂದು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀರಾ, 6 ಹೊಡಿತೀರಾ, 6 ಬಾಲಿಗೆ 4 6 ಹೊಡಿತೀರಾ, ಇಡೀ ಊರಿಗೂ ಸ್ಪ್ರೆಡ್ ಆಗುತ್ತೆ ಒಳ್ಳೆ ಬ್ಯಾಟ್ಸ್ಮನ್ ಅಂತ. ಕರೆಕ್ಟ್ ಅಲ್ವಾ? ನೀವು ಔಟ್ ಆದರೆ ಏನಾಗುತ್ತೆ, ಯಾರು ಕೂಡ ನಿಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ. ಔಟ್ ಆದ ಕಾಣುತ್ತೆ, ನಿಮ್ಮ ಬಗ್ಗೆ ಮಾತು ಕೂಡ ಅಲ್ಲ. ಅದೇ ನೀವು ಅವತ್ತಿನ ದಿನ 6 ಬಾಲಿಗೆ 4 6 ಹೊಡಿದ್ರೆ ಇಡೀ ಊರಿಗೆ ಸ್ಪ್ರೆಡ್ ಆಗುತ್ತೆ. ಏನು ಮ್ಯಾಚ್ ಆಡ್ದ ಮಗ, ಸಖತ್ತಾಗಿ ಆಡ್ದ, ತುಂಬ ಚೆನ್ನಾಗಿ ಆಡ್ದ ಅಂತ ಸ್ಪ್ರೆಡ್ ಆಗುತ್ತೆ. ಅದೇ ಥರ ಇದು ಕೂಡ, ನೀವು ಚೆನ್ನಾಗಿ ನಿಮ್ಮ ಒಂದು ಪ್ರಾಡಕ್ಟ್ನ ಕ್ವಾಲಿಟಿ ಕೊಟ್ಟರೆ, ಚೆನ್ನಾಗಿ ನೀಟ್ ಪ್ಯಾಕಿಂಗ್ ಕೊಟ್ಟರೆ, ಮತ್ತು ಆನ್ ಟೈಮ್ ಡೆಲಿವರಿ ಕೊಟ್ಟರೆ, ಖಂಡಿತ ಅವ್ರು ನಿಮಗೆ ನೆನ್ಪು ಮಾಡ್ಕೊತಾರೆ. ಕರ್ಪೂರ ಬೇಕಾದಾಗ ಫೋನ್ ಮಾಡ್ತಾರೆ. ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ. ಒಂದು 2 ವರ್ಷ ತುಂಬಾ ಕಷ್ಟಪಡಬೇಕಾಗುತ್ತೆ. ಅನ್ಕೋಬೇಡಿ 2 ವರ್ಷ ಅನ್ಕೋಬೇಡಿ, 2 ವರ್ಷ ಹಿಂಗೆ ಬರೋದ್ರಲ್ಲಿ ಕಳೆದೋಗಿರುತ್ತೆ. ಓಕೆನಾ. ಲಾಕ್ಡೌನ್ ಆಗಿ 5 ವರ್ಷ ಆಯಿತು ಹೇಳಿ. ಲಾಕ್ಡೌನ್ ಆಗಿ 5 ವರ್ಷ ಆಯಿತು, ಟೈಮ್ ಕಳೆದಿದ್ದೆ ಗೊತ್ತಾಗಿಲ್ಲ. ಹಾಗಾಗಿ ಟೈಮ್ ಅನ್ನೋದು ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರುತ್ತೆ.
ಓಕೆನಾ. ಮೊನ್ನೆ ಹೊಸ ವರ್ಷ ಬರ್ತಾವೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಹೊಸ ವರ್ಷ ಬಂದುಬಿಡುತ್ತೆ 2027. ಅದಕ್ಕೆ ಹೇಳ್ತಿದ್ದೀನಿ 2 ವರ್ಷ ಅಂತ ನೋಡೋಕೆ ಹೋಗ್ಬೇಡಿ, ಆರಾಮಾಗಿ 2 ವರ್ಷ ಕಳೆದು ಹೋಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ, ಓಕೆನಾ. ಆರಾಮಾಗಿ ಮಾಡಿ. ಹಾಗೆ ಇದು ಒಂದು ಟ್ರೆಂಡಿಂಗ್ನಲ್ಲಿರುವಂಥ ಬಿಸ್ನೆಸ್. ಈ ಕರ್ಪೂರದ ಬಿಸ್ನೆಸ್ಸು ಮತ್ತು ಪೇಪರ್ ಪ್ಲೇಟ್ ಹಾಗೆ ಈ ಅಗರಬತ್ತಿ ಇವೆಲ್ಲ ಟ್ರೆಂಡಿಂಗಲ್ಲಿರುವಂಥ ಬಿಸ್ನೆಸ್ಸು, ದಿನನಿತ್ಯ ಬೇಡಿಕೆಯಲ್ಲಿರುವಂತಹ ವಸ್ತು, ಓಕೆನಾ. ಸೊ ಟ್ರೆಂಡಿಂಗಲ್ಲಿದೆ. ಮತ್ತು ಇದರ ರಾ ಮೆಟೀರಿಯಲ್ ನಿಮ್ಗೆ ಆಲ್ರೆಡಿ ಹೇಳಿದ ಎಲ್ಲಿ ಸಿಗುತ್ತೆ ಅಂತ. ನಿಮಗೆ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಏನೇ ಇದ್ರೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ, ನೋಡ್ಕೊಂಡು ಹುಷಾರಿಯಾಗಿ ವ್ಯವಹಾರನ ಮಾಡಿ, ಓಕೆನಾ. ನಾವು ಯಾವುದಕ್ಕೂ ಕೂಡ ಜವಾಬ್ದಾರಿ ಆಗಿರಲ್ಲ. ಜಸ್ಟ್ ಒಂದು ನಂಬರ್ ಹಾಕ್ತೀನಿ, ಅವರು ಕೂಡ ಒಂದು ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಈ ಥರ ನಾವು ರಾ ಮೆಟೀರಿಯಲ್ ಕೊಡ್ತೀವಿ ಅಂತ, ಅವರ ನಂಬರ್ ಹಾಕಿರ್ತೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಫೋನ್ಪೇ ಏನು ಪೇ ಮಾಡೋಕೆ ಹೋಗ್ಬೇಡಿ, ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಕ್ಯಾಶ್ ಕೊಟ್ಟೆ ತೊಗೊಂಡು ಬನ್ನಿ, ಓಕೆನಾ. ಓಕೆ, ಹಾಗಾದರೆ ಇದು ಯಾರ್ಯಾರಿಗೆ ಸೂಕ್ತ ಈ ಬಿಸ್ನೆಸ್ ಮಾಡೋದು ಅಂತ ನೋಡಿದ್ರೆ ಬರೀ ಜೆಂಟ್ಸ್ ಅಲ್ಲ, ಲೇಡೀಸ್ ಕೂಡ ಮಾಡ್ಬೋದು. ಸೊ ನಿಮ್ಮ ಒಂದು ಪತಿ ಏನಂತೀರಾ, ಗಂಡ, ಅವರು ಕೆಲಸಕ್ಕೆ ಹೋಗ್ಬೋದು, ಆರಾಮಾಗಿ ಕೆಲಸಕ್ಕೆ ನೋಡ್ಕೋಬೋದು, ಒಂದು ಕಂಪ್ನಿಲಿ ಅಥವಾ ಇನ್ನೊಬ್ರ ಕಡೆ ಕೆಲಸಕ್ಕೆ ಹೋಗ್ಬೋದು. ನಿಮ್ಮ ಒಂದು ಮಿಸ್ಸಸ್ ಇರ್ತಾರಲ್ಲ, ಅಂದರೆ ಮಹಿಳೆಯರು, ಮನೇಲೇ ಇರುವಂಥ ಗೃಹಿಣಿಯರು, ಸೊ ನೀವು ಕೂಡ ಈ ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು. ನಿಮ್ಮ ಒಂದು ಗಂಡನಿಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನೀವು ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ದಿನಕ್ಕೆ ಜಸ್ಟ್ 1 hour ಫ್ರೀ ಮಾಡ್ಕೊತೀನಿ ಅನ್ನೋದಾದರೆ ಖಂಡಿತ ಈ ಬಿಸ್ನೆಸ್ನ ಮಾಡ್ಬೋದು. ಸಪೋರ್ಟ್ ಮಾಡ್ತೀನಿ ಅನ್ನೋದಾದರೆ ಮಹಿಳೆಯರು ಮಾಡಿದ್ರೆ ಒಳ್ಳೆಯದು. ಆ್ಯಕ್ಚುಲಿ ಜೆಂಟ್ಸ್ಗಿಂತ ಲೇಡೀಸು ಈ ಪ್ರೊಡಕ್ಷನ್ ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತಿದ್ದೀನಿ. ಮಾರ್ಕೆಟಿಂಗ್ ಕಂಪ್ಲೀಟ್ಲಿ ಮೆನ್ಸೇ ಮಾಡಬೇಕು, ಮಹಿಳೆಯರು ಮಾಡೋಕ್ಕಾಗಲ್ಲ, ಅಂದರೆ ವುಮೆನ್ಸ್ ಮಾಡೋಕ್ಕಾಗಲ್ಲ. ಸೊ ಗಂಡಸರು ಮಾರ್ಕೆಟಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಲೇಡೀಸ್ ಜಾಸ್ತಿ ಓಡೋಕ್ಕಾಗಲ್ಲ ಈ ಉರಿಯ ಬಿಸಿಲಲ್ಲಿ ಮತ್ತು ನೈಟ್ ಟೈಮ್ಗಳಲ್ಲಿ. ಸೊ ಹೋಗಿ ಐಟಮ್ನ ಎತ್ತಾಕಿ, ಅಂದರೆ ಅದು ವೆಯ್ಟ್ ಇರುತ್ತೆ ಸಿಕ್ಕಾಬಟ್ಟೆ, ಅದನ್ನು ಚೀಲಗಟ್ಟಲೆ ಕೊಡೋಕ್ಕಾಗಲ್ಲ. ಅದಕ್ಕೆ ಸೇಲ್ಸ್ ಏನಿದ್ರು ಜೆಂಟ್ಸ್ ಮಾಡಿ ಅಂತ ಹೇಳ್ತೀನಿ, ಪ್ರೊಡಕ್ಷನ್ ಇದ್ದರೂ ಲೇಡೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ, ಓಕೆನಾ. ಓಕೆ, ಹಾಗಾದರೆ ಇಲ್ಲಿ ಕರ್ಪೂರದ ಮಿಷಿನರಿ ಇರುತ್ತಲ್ಲ, ಆ ಕರ್ಪೂರದ ಮಿಷಿನ್ ಜೊತೆ ನಿಮಗೆ ಪ್ಯಾಕಿಂಗ್ ಮಿಷಿನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾಕಿಂಗ್ ಮಿಷಿನ್ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿರೋದು ಅಪ್ ಟು 1 ಲಕ್ಷ ತನಕ ಆಗುತ್ತೆ ಅಂತ ಎಲ್ಲ ಸೇರಿ, ಅದಕ್ಕೆ ಹೇಳ್ತಿದ್ದೀನಿ. ಹಾಗೆ ನೆಕ್ಸ್ಟು ಈ ಕರ್ಪೂರದ ಮಿಷಿನರಿಯಿಂದ ನೀವು ಪ್ರೊಡಕ್ಷನ್ ಯಾವ ಥರ ಅಂತ ನೋಡೋದಾದರೆ, ಸೊ 1 hourಗೆ ನೀವು ಏನಿಲ್ಲ ಅಂದರೂ 20 kg ಕರ್ಪೂರನ ಪ್ರೊಡಕ್ಷನ್ ಮಾಡ್ಬೋದು, ಓಕೆನಾ. 1 hourಗೆ 20 kg ಕರ್ಪೂರನ ಪ್ರೊಡಕ್ಷನ್ ಮಾಡ್ಬೋದು. ದಿನಕ್ಕೆ ನೀವು 3 hour ಕೆಲಸ ಮಾಡೋದು ಸಾಕು, 60 kg, 60 kg ಕರ್ಪೂರ ನೀವು ದಿನಕ್ಕೆ ಉತ್ಪಾದನೆ ಅಂದರೆ ಪ್ರೊಡಕ್ಷನ್ ಮಾಡ್ಬೋದು, ತಯಾರಿಸ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅವಾಗಲೇ ಹೇಳ್ದಂಗೆ ಮಾರ್ಕೆಟಿಂಗು, ಓಕೆ, ಮಾರ್ಕೆಟಿಂಗ್ ಯಾರು ಮಾಡಿದ್ರೆ ಸೂಕ್ತ ಅಂತ ನೋಡೋದಾದರೆ ಮಹಿಳೆಯರು ಮಾಡ್ಬೋದು, ಇಲ್ಲ ಗಂಡಸರು ಮಾಡ್ಬೋದು ಅಂತ ಹೇಳಿದ್ರೆ ಅವಾಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಗಂಡಸರು ಮಾಡಿದ್ರೆ ತುಂಬಾ ಒಳ್ಳೆಯದು ಮಾರ್ಕೆಟಿಂಗ್, ಓಕೆನಾ. ಮಾರ್ಕೆಟಿಂಗ್ ಸ್ಟಾರ್ಟಿಂಗ್ ಯಾವ ಥರ ಮಾಡಬೇಕು ಅಂದರೆ, ಸೊ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ನ ನೀವು ಕೊಡಬೇಕಾಗತ್ತೆ. ತುಂಬ ಜನ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾರೆ ಅಂದರೆ ಪಾಂಪ್ಲೆಟ್ಸ್ನ ಕೊಟ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ. ಪಾಂಪ್ಲೆಟ್ಸ್ ಇದೆಯಲ್ಲ, ಅದು ಇವತ್ತು ಇರುತ್ತೆ ಹೋಗುತ್ತೆ ಅಷ್ಟೇ. ಅದು ಹಿಂಗೆ ಅಂತಾರೆ, ಕೈದೊಳಗಂತಾರೆ, ಒಗಾಸ್ತಾರೆ. ಜಾಸ್ತಿ ನಾವು ಪಾಂಪ್ಲೆಟ್ಸ್ ಯಾವತ್ತಿದ್ರು 1 ತಿಂಗಳು ಅಷ್ಟೇ, ಅದು ವ್ಯಾಲಿಡಿಟಿ ಹೋಗಿರುತ್ತೆ ಅಷ್ಟೇ. ಯಾವುದೋ ನ್ಯೂಸ್ ಪೇಪರ್ ಮಧ್ಯೆ ಇಲ್ಲ ಟೇಬಲ್ ಇಟ್ಟರೆ ಮಾತ್ರ ಇರುತ್ತೆ, ಅದು ಬಿಟ್ಟರೆ ಅಲ್ಲಿ ಹೋಗಿ ಎಲ್ಲ ಬಿದ್ದು ಗಾಳಿ ಬಿದ್ದೋಗ್ಬಿಡುತ್ತೆ, ತಂದು ಡಸ್ಟ್ಬಿನ್ ಹಾಕ್ತಾರೆ. ಅದೇ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ತುಂಬಾ ಒಳ್ಳೆಯದು. ಆದಷ್ಟು ನೀವೊಂದು 1000-2000 ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬಿಟ್ಟು ಪ್ರತಿಯೊಂದು ದಿನಸಿ ಅಂಗಡಿಗೂ ಕೊಡಿ, ನೋ ಪ್ರಾಬ್ಲಮ್. ಮತ್ತು ಮೇನ್ ಅಂಗಡಿಗಳು ಕೊಡಿ, ನೋ ಪ್ರಾಬ್ಲಮ್. ವಿಸಿಟಿಂಗ್ ಕಾರ್ಡು ನೀವು ಇವತ್ತು ಕೊಟ್ಟರೆ 10 ವರ್ಷ ತನಕ ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಯಾಕಂದರೆ ಅದು ಥಿಕ್ನೆಸ್ ಹಂಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ನೇ ನೀವು ಕೊಡಿ, ಓಕೆನಾ. ನಿಮ್ಗೆ ಯಾವ ಥರ ನೆನಪಾದಾಗ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ, ಸರ್ ಇಮಿಡಿಯೇಟ್ ನಾನು ನಿಮಗೆ ಸಪ್ಲೈ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿ, ಓಕೆನಾ. ಅರ್ಥ ಆಯ್ತಲ್ಲ ಮಾರ್ಕೆಟಿಂಗ್ ಯಾವ ಥರ ಅಂತ. ಇದು ಸಿಂಪಲ್ ಹೇಳ್ತಾ ಇರೋದು. ವಿಸಿಟಿಂಗ್ ಕಾರ್ಡ್ ತುಂಬಾ ವರ್ಕ್ ಆಗುತ್ತೆ ನಿಮಗೆ, ಒಂದು ರಿಸಲ್ಟ್ನ ನೋಡಿ, ಓಕೆನಾ. ಈ ಪಾಂಪ್ಲೆಟ್ಸ್ ಇದೆಯಲ್ಲ, ಜಸ್ಟ್ ಸ್ಟಾರ್ಟಿಂಗ್ ಓಪನಿಂಗು, ಈ ಥರ ಬೇಕರಿ ಓಪನಿಂಗ್ ಹೋಗಿ ಮಾತ್ರ ಕರೆಕ್ಟ್ ಅಂಗಡಿಗಳಿಗೆ. ನಿಮ್ಮದು ಹೋಲ್ಸೇಲ್ ಬಿಸ್ನೆಸ್ ಆಗಿರೋದ್ರಿಂದ ದಯವಿಟ್ಟು ವಿಸಿಟಿಂಗ್ ಕಾರ್ಡ್ನೇ ಕೊಡಿ, ಆದಷ್ಟು ಪ್ರಿಫರ್ ಮಾಡಿ, ಓಕೆನಾ. ಪಾಂಪ್ಲೆಟ್ಸ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಿ, ನೋ ಪ್ರಾಬ್ಲಮ್. ನಿಮ್ಮ ಮನೆಗಳಿಗೆ ಕಳಿಸ್ಕೊಡಿ, ನಿಮ್ಮ ಒಂದು ಊರಲ್ಲಿ ನ್ಯೂಸ್ ಪೇಪರ್ ಜೊತೆನೂ ಕಳಿಸಿ, ಮ್ಯಾಗ್ಝಿನ್ ಜೊತೆ. ಇಲ್ಲಾಂದರೆ ನೀವು ಮೇಯ್ನಾಗಿ ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಮೇಯ್ನಾಗಿ ನೀವು ಆವಾಗಲೇ ಹೇಳ್ದಂಗೆ ಈ ಕರ್ಪೂರದ ಬಿಸ್ನೆಸ್ ಮಾಡುವಾಗ ಬೆಂಕಿಯಿಂದ ದೂರ ಇಡಿ, ಓಕೆನಾ. ಈ ಫೈರಿಂದ ದೂರ ಇಡಿ. ನೀವು ಬೆಳಗಿನ ಜಾವ ಸಂಜೆ ದಿನ ದೇವರ ದೀಪ ಹಚ್ಚಿ ಪೂಜೆ ಮಾಡಿ, ಬೇಡ ಅಂತ ಹೇಳಲ್ಲ, ಆದಷ್ಟು ದೂರ ಇಡಿ, ಕೇರ್ಫುಲ್ ಆಗಿರಿ. ರಾತ್ರಿ ನೀವು ನಿಮ್ಮ ಒಂದು ಶಾಪ್ ಕ್ಲೋಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ದೀಪಗಳನ್ನ ಆನ್ ಇಟ್ಟು ಹೋಗಬೇಡಿ, ದಯವಿಟ್ಟು. ತುಂಬಾ ಡೇಂಜರ್ ಹೇಳ್ತಾ ಇದ್ದೀನಿ, ಕೈ ಸುಟ್ಕೋಬೇಕಾಗುತ್ತೆ ಬಿಸ್ನೆಸ್ಸಲ್ಲಿ. ಅದಕ್ಕೆ ಹೇಳ್ತಿದ್ದೀನಿ, ಆದಷ್ಟು ಫೈರಿಂದ ಅಂದರೆ ಬೆಂಕಿ ಅನಾಹುತದಿಂದ ದಯವಿಟ್ಟು ದೂರ ಇರಿ, ಓಕೆನಾ. ಓಕೆ, ಹಾಗಾದರೆ ಈಗ ಮೇಯ್ನಾಗಿ ಬೆಲೆ ಅಂದರೆ ಪ್ರೈಸ್ ಎಷ್ಟು ಅಂತ ನೋಡೋಣ. ಓಕೆ, ನಿಮ್ಮ ಒಂದು ಕರ್ಪೂರದಕ್ಕೆ ನೀವು ಯಾವ ಥರ ಪ್ರೈಸ್ನ ಇಡೋದಂತ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಮ ಒಂದು ಊರಲ್ಲಿ ಕರ್ಪೂರ ಯಾವ ಮಾರ್ಕೆಟಲ್ಲಿ ಎಷ್ಟು ಓಡ್ತಾ ಇದೆ ಅಂತ. ಸೊ ನೀವು ಜಸ್ಟ್ ಒಂದು ಶಾಪ್ಗೆ ಹೋಗಿ ಕೇಳಿ ಅವರಿಗೆ 1/4 kg ಎಷ್ಟಿದೆ, ಅಂದರೆ 1/4 kgಗೆ ಎಷ್ಟಿದೆ, 1 kgಗೆ ಎಷ್ಟಿದೆ, 10 kg ಎಷ್ಟಿದೆ, 5 kg, ಸುಮ್ಮನೆ ಕ್ರಾಸ್ ಕ್ವಶನ್ ಕೇಳಿ. ಎಲ್ಲ ಒಂದು ಅಂಗಡಿಯಲ್ಲಿ ಕೇಳೋಕೆ ಹೋಗಬೇಡಿ, ಒಂದು ಅಂಗಡಿಯಲ್ಲಿ ಒಂದೊಂದು ಥರ ಕೇಳ್ತಾ ಹೋಗಿ, ಓಕೆನಾ. ನೀವು ಬಿಸ್ನೆಸ್ ಸ್ಟಾರ್ಟ್ ಇಲ್ಲೊಂದು ಅಂಗಡಿ ಇದೆ ಅಂದ್ಕೊಳ್ಳಿ, ಹೋಗಿ 1/4 kg ಕರ್ಪೂರ ಎಷ್ಟು ಕೇಳಿ, ಅದನ್ನು ಇಂಟು 4 ಮಾಡಿ ಅಲ್ವಾ. 1/4 kg 1 kg ಅಂದರೆ 1 kg ಡಿವೈಡ್ ಬೈ, ಓಕೆ. ಸೊ ನೀವು ಅದರಲ್ಲಿ ನೀವು ಬಾಕ್ಸ್ ತೊಗೊಂಡ್ರೆ ಬಾಕ್ಸ್ ಯಾವ ಥರ ಇದೆ, ಬಾಕ್ಸ್ ಪ್ಯಾಕಿಂಗ್ ಯಾವ ಥರ ಇದೆ ಮಾರ್ಕೆಟಿಂಗಲ್ಲಿ, ಇಲ್ಲಾಂದರೆ ಪ್ಯಾಕೆಟಲ್ಲಿ ಏನಾದ್ರು ತೊಗೊತೀನಿ ಅಂದರೆ ಸೊ ಪ್ಯಾಕಿಂಗ್ ಬರುತ್ತಲ್ಲ ಪ್ಲಾಸ್ಟಿಕ್, ಅದರಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ, ಅದ್ರ ಪ್ರೈಸ್ ಹೆಂಗೆ, ಅಥವಾ ಬಾಕ್ಸ್ ಕೆಲವರು ಬಾಕ್ಸಲ್ಲಿ ಕೊಡ್ತಾರೆ, ಸೊ ಅದ್ರ ಪ್ರೈಸ್ ಹೆಂಗಿದೆ, ಪ್ರತಿಯೊಂದು ಕೂಡ ನೀವು ಅಲ್ಲಿ ಇಲ್ಲಿ ನಾವು ಹೇಳೋದಕ್ಕಿಂತ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಶಾಪಲ್ಲಿ ವಿಸಿಟ್ ಮಾಡಿ ಇದ್ರ ಪ್ರೈಸ್ ಎಷ್ಟು ಅಂತ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೆ ಯಾಕಂದರೆ
ಕೆಲವರು ಬರ್ತಾರೆ ನಿಮಗೆ ಪ್ರೈಸ್ನ ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಕೆಲವರು ನಿಮ್ಮ ಹತ್ರ ಟನ್ ಗಟ್ಟಲೆ ಕೇಳ್ತಾರೆ. ಸೊ ಅವ್ರಿಗೆ ನೀವು ತುಂಬ ಕಡಿಮೆ ಕೊಡಬೇಕಾಗುತ್ತೆ. ಕೆಲವರು ಕೆ ಜಿ ಲೆಕ್ಕದಲ್ಲಿ ಕೇಳ್ತಾರೆ, 10 kg 20 kg. ಅವ್ರಿಗೂ ಕೂಡ ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾರ್ಜಿನ್ ಇಟ್ಟು ಕೊಡಬೇಕಾಗತ್ತೆ. ಅಂದರೆ ಜಾಸ್ತಿ ಮಾರ್ಜಿನ್ ಅಂದರೆ ಬೆಲೆ ಸ್ವಲ್ಪ ಜಾಸ್ತಿ. ಇನ್ನೊಬ್ರು ಬರ್ತಾರೆ ಜಸ್ಟ್ 1 kg ಕೇಳ್ತಾರೆ, ಅವ್ರಿಗೆ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇಡಬೇಕಾಗುತ್ತೆ ನೀವು, ಓಕೆನಾ. ಅಂದರೆ ಬೆಲೆನ ಸ್ವಲ್ಪ ಏರಿಸಬೇಕಾಗುತ್ತೆ. ಕೆಲವರು 1/4 kg ಕೇಳ್ತಾರೆ, ಅವ್ರಿಗೆ ಇನ್ನೂ ಬೆಲೆ ಏರಿಸಬೇಕಾಗುತ್ತೆ. ಯಾರು ಜಾಸ್ತಿ ನಿಮಗೆ ಹೋಲ್ಸೇಲಾಗಿ ತೊಗೊತಾರಲ್ಲ, ಟನ್ ಗಟ್ಟಲೆ kg ಗಟ್ಟಲೆ ಅಂಥವ್ರಿಗೆ ಕಮ್ಮಿ ಮಾಡಿ, ಡಿಸ್ಕೌಂಟ್ ಕೊಡಿ. ಯಾರು ನಿಮಗೆ 6 ತಿಂಗಳು ಒಂದ್ಸರಿ 3 ತಿಂಗಳು ಸ್ವಲ್ಪ ಬರ್ತಾರಲ್ಲ, ಅವನಿಗೆ ಸ್ವಲ್ಪ ಮಾರ್ಜಿನ್ ಅಂಗಡಿಗಿಂತ ಒಂದು 10 ರೂಪಾಯಿನೋ 5 ರೂಪಾಯಿನೋ ಕಮ್ಮಿಯೇ ಕೊಡಿ, ಓಕೆನಾ. ಸುಮಾರು ತೊಗೊತಾರೆ ಅಂದಾಗ, ಇಲ್ಲಾಂದರೆ 20-50 ರೂಪಾಯಿ ಕಮ್ಮಿಯೇ ಕೊಡಿ, ಓಕೆನಾ. kg ಗಟ್ಟಲೆ ತಗೊಂಡಾಗ ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು 100 ರೂಪಾಯಿ ಉಳಿಯುತ್ತೆ ನಿಮ್ಮ ಹತ್ರನೇ ಬರ್ತಾರೆ. ಅವ್ನು ಯಾಕೆ ಅಂಗಡಿ ಹತ್ರ ಹೋಗ್ತಾನೆ, 100 ರೂಪಾಯಿ ಉಳಿಯುತ್ತೆ ನಿಮ್ಮ ಹತ್ರನೇ ಬರ್ತಾನೆ. ತೊಗೊತೀನಿ ಜಾಸ್ತಿ ಆದರೆ ಖಂಡಿತ ಅವರಿಗೆ ಕಡಿಮೆ ಕೊಡಿ, ಡಿಸ್ಕೌಂಟ್ ಮಾಡಿ. ಗೊತ್ತಾಯ್ತಲ್ವಾ ಮಾರ್ಜಿನ್ ಯಾವ ಥರ ಫಿಕ್ಸ್ ಮಾಡಬೇಕು ಅಂತ. ಮತ್ತು ಇದರಲ್ಲಿ ವೇವಿಂಗ್ ಮಿಷಿನ್ ಅಂದರೆ ತೂಕದ ಮಿಷಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಗ್ರಾಮ್ ನೀವು ಹಾಕಬೇಕಾಗುತ್ತೆ. 1/4 kg ಅಂದರೆ 1/4 kg ಹಾಕಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಹಾಕಿದ್ರು ಕಸ್ಟಮರ್ ನಿಮ್ಮ ಮೇಲೆ ರೇಗ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಸ್ಟಮರ್ ಕಂಪ್ಲೇಂಟ್ ಮಾಡಲ್ಲ, ಏನೂ ಮಾಡಲ್ಲ. ಸೊ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ತೂಕದ ಮಿಷಿನ್ ಅಂದರೆ ವೇವಿಂಗ್ ಮಿಷಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಲೇಬಲ್ ಕೂಡ ಒಂದು ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಗೃಹ ಕೈಗಾರಿಕೆ ಏನಿದೆ ಅದರ ಕಂಪನಿಯ ಲೋಗೋ ಅಂದರೆ ಈ ಲೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೇಬಲ್ ಇದ್ದರೆ ನಿಮ್ಮ ಒಂದು ಬ್ರ್ಯಾಂಡ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಮತ್ತು ಪ್ರೈಸ್ ಕೂಡ ಫಿಕ್ಸ್ ಮಾಡೋದು ಹೇಳಿದೆ. ಮಾರ್ಜಿನ್ ಎಷ್ಟು ಅಂತ ಹೇಳಿಲ್ಲ. ಕರ್ಪೂರಲ್ ಬಿಸ್ನೆಸ್ಸಲ್ಲಿ ಅಷ್ಟೇನು ಮಾರ್ಜಿನ್ ಇಲ್ಲ. ಒಂದು 25% ಮ್ಯಾಕ್ಸಿಮಮ್, ಅಂದರೆ ಮ್ಯಾಕ್ಸಿಮಮ್ 25% ಅಷ್ಟೇ ಇರುವಂಥದ್ದು. 30, 35, 40, 50% ಮಾರ್ಜಿನ್ ಇಲ್ಲವೇ ಇಲ್ಲ. ಸೊ ಕರ್ಪೂರದ ಬಿಸ್ನೆಸ್ಸಲ್ಲಿ 25% ಮಾರ್ಜಿನ್ ಅಷ್ಟೇ ಇರೋದು, ಓಕೆನಾ. ಹಾಗಾಗಿ ಕರ್ಪೂರದ ಮಿಷಿನರಿ ಇದೆಯಲ್ಲ, ಸೊ ಅದರದ್ದು ವ್ಯಾರಂಟಿ ಯಾವ ಥರ ಅಂತ ನೋಡಿದ್ರೆ, ಒಂದೊಂದು ಕಂಪ್ನಿ 1 ವರ್ಷ ವ್ಯಾರಂಟಿ ಕೊಡ್ತಾರೆ, ಒಂದೊಂದು ಕಂಪ್ನಿ 6 ತಿಂಗಳು ವ್ಯಾರಂಟಿ ಕೊಡ್ತಾರೆ. ಮತ್ತು ಸರ್ವಿಸ್ ಕೂಡ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಫ್ರೀ ಆಗಿರುತ್ತೆ. ನಂತರ ಅವರು ವಿಡಿಯೋ ಕಾಲಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಯಾವ ಥರ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಕೊಡ್ತಾರೆ, ಓಕೆನಾ. ಸೊ ನಾನು ಆಗಲೇ ಹೇಳ್ದಂಗೆ ಈ ಕರ್ಪೂರ ಅನ್ನೋದು ಇದೆಯಲ್ಲ, ಇದನ್ನು ಬರೀ ಮನೆ ದೇವರ ಕೋಣೆಯಲ್ಲಿ ಅಥವಾ ಎಲ್ಲ ದೇವಸ್ಥಾನದಲ್ಲಿ ಮಾತ್ರ ಯೂಸ್ ಮಾಡಲ್ಲ. ಸೊ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಸುಗಂಧಗಳಲ್ಲಿ ಇದು ಯಾವುದಂದರೆ ಸೋಪುಗಳಿದೆಯಲ್ಲ, ಈ ಸೋಪುಗಳೆಲ್ಲ ಕೂಡ ಯೂಸ್ ಮಾಡ್ತಾರೆ, ಸುಗಂಧಗಳಲ್ಲಿ ಯೂಸ್ ಮಾಡ್ತಾರೆ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ನೀವು ಕೋಲ್ಡ್ ಯೂಸ್ ಮಾಡ್ತಿರಲ್ಲ, ಹೆಡ್ಡೇಕ್ ಆದಾಗ ನೀವು ಇಲ್ಲಿ ವಿಕ್ಸ್ ಯೂಸ್ ಮಾಡ್ತಿರಲ್ಲ, ಅದರಲ್ಲ ಕೂಡ ಕರ್ಪೂರನ ಯೂಸ್ ಮಾಡ್ತಾರೆ, ಓಕೆನಾ. ನೀವು ತಲೆನೋವಾದಾಗ ಜಂಡು ಬಾಂಬ್ ಎಲ್ಲ ಹಚ್ಚಲ್ವಾ, ಸೊ ಅದು ಕೂಡ ಕರ್ಪೂರನ ಯೂಸ್ ಮಾಡ್ತಾರೆ. ಅದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓಕೆನಾ. ಹಾಗಾದರೆ ಈ ಬಿಸ್ನೆಸ್ನ ಯಾವ ಮಟ್ಟದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನೋಡಿದ್ರೆ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಕರ್ಪೂರದ ಬಿಸ್ನೆಸ್ನ ನೀವು ಯಾವಾಗಲೂ ಸಣ್ಣ ಪ್ರಮಾಣದಲ್ಲಿ ಮಾಡಿ. ನಿಮಗೆ ಆರ್ಡರ್ಸ್ ಜಾಸ್ತಿ ಬರ್ತಿದೆ ಅಂದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದೆ ಇಡಿ, ಓಕೆನಾ. ಯಾಕಂದರೆ ತುಂಬಾ ಬೇಡಿಕೆ ಇದೆ, ಹಾಗೆ ತುಂಬ ಕಾಂಪಿಟೇಷನ್ ಕೂಡ ಇದೆ ಈ ಬಿಸ್ನೆಸ್ಸಲ್ಲಿ, ಓಕೆನಾ. ಬೇಡಿಕೆಯೂ ಇದೆ ಕೂಡ, ಹಾಗೆ ಕಾಂಪಿಟೇಷನ್ ಕೂಡ ಇದೆ ಜಾಸ್ತಿ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಈ ಬಿಸ್ನೆಸ್ನ ನೀವು ಸ್ಟಾರ್ಟಪ್ ಅಂದರೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ PMEGP ಲೋನ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಗೌರ್ಮೆಂಟಿಂದ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. PMEGP ಲೋನ್ನ ನೀವು ಆಲ್ರೆಡಿ ಯಾವ ಥರ ಮಾಡಬೇಕು ಅಂತ ನಿಮಗೆ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ. ಅದನ್ನು ಕೊನೆಗೆ ಕೊನೆಗೆ ವೀಡಿಯೋದಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲ, ಕೊನೆಗೆ ವೀಡಿಯೋದಲ್ಲಿ ಹಾಕ್ತೀನಿ, ಅಲ್ಲಿ ನೋಡಿ, ಓಕೆನಾ. PMEGP ಲೋನ್ಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದ್ದೀನಿ. ಇನ್ನೊಂದು ಹೇಳ್ತೀನಿ, ಕೆನರಾ ಬ್ಯಾಂಕಿಗೆ ಹೋಗಿ, ಇಲ್ಲ ಕರ್ನಾಟಕ ಬ್ಯಾಂಕಿಗೆ, ಇಲ್ಲ SBI ಬ್ಯಾಂಕಿಗೆ ಹೋಗಿ, ಅಲ್ಲಿ ನಿಮಗೆ PMEGP ಲೋನ್ನ ಅಪ್ಲೈ ಮಾಡಿಸಿ ಕೊಡ್ತಾರೆ. ಯಾವುದೇ ರೀತಿಯ ಸೈಡ್ ಬ್ರೋಕರ್ಗಳಿಗೆ ಹೋಗಬೇಡಿ, ಅವರು ನಿಮಗೆ ಮೋಸ ಮಾಡ್ತಾರೆ, ದುಡ್ಡು ತಿಂದು ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗಿ, ಯಾವ ಥರ ಅಂತ ಅವರೇ ನಿಮ್ಗೆ ಹೇಳ್ತಾರೆ ಪ್ರೊಸೀಜರ್, ಓಕೆನಾ. PMEGP ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ PMEGP ಬಗ್ಗೆ ವೀಡಿಯೋ ಮಾಡಿದ್ದೀನಿ, ನಾನು ಲಾಸ್ಟ್ ಹಾಕ್ತೀನಿ, ಅಲ್ಲಿ ನೋಡಿ, ಓಕೆನಾ. ಹಾಗೆ ನೆಕ್ಸ್ಟು ಡೈ ಬೇರೆ ಬೇರೆ ಇರುತ್ತೆ, ಓಕೆನಾ. ಡೈ ಕೂಡ ಬೇರೆ ಬೇರೆ ಇರುತ್ತೆ. ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈ ಇರುತ್ತೆ. ಕರ್ಪೂರ ಒಂದೇ ಸೈಜ್ ಬರಲ್ಲ, ಎಲ್ಲ ಥರ ಸೈಜು ಬರ್ತದೆ. ಮುಂಚೆಲ್ಲ ಒಂದೇ ಥರ ಸೈಜ್ ಇತ್ತು, ಈಗ ಡಿಫ್ರೆಂಟ್ ಸೈಜ್ ಬರ್ತಾ ಇದೆ. ಸೊ ಡಿಫ್ರೆಂಟ್ ಸೈಜ್ ಹೆಚ್ಚಾಗ್ತಿದ್ದಂಗೆ ನಿಮ್ಮ ಒಂದು ಮಿಷನರಿ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ಡಿಫ್ರೆಂಟ್ ಡೈಗೆ ಡಿಫ್ರೆಂಟ್ ಕಾಸ್ಟ್ ಇದೆ, ಓಕೆನಾ. ಅದಕ್ಕಾದ ತಕ್ಕನಾದಂಥ ಬೆಲೆ ಇದೆ. ಹಾಗಾಗಿ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸ್ವಲ್ಪ ಬಂಡವಾಳ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನೋಡ್ಕೊಂಡು ನಿಮ್ಗೆ ಅನುಕೂಲ ತಕ್ಕನಾಗಿ ಸ್ಟಾರ್ಟಿಂಗ್ 1 ಡೇ ಇಟ್ಕೊಂಡೆ ಮೂವ್ ಆಗಿ, ನಂತರ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಿದೆ ಅಂದಾಗ ಡೈನ ಚೇಂಜ್ ಮಾಡಿ. ಎಕ್ಸಾಂಪಲ್, ನಿಮ್ಮ ಮನೇಲಿ ಚಿಕ್ಕ ಒಂದು ಕರ್ಪೂರನ ಯೂಸ್ ಮಾಡ್ತೀರಿ, ಇಷ್ಟೇ ಉದ್ದ, ಓಕೆನಾ. ಇಷ್ಟೇ ಚಿಕ್ಕ ಕರ್ಪೂರ ಯೂಸ್ ಮಾಡ್ತೀವಿ, ಅದಕ್ಕೊಂದು ಡೈ ಬರುತ್ತೆ, ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ. ಕೆಲವೊಂದು ದೇವಸ್ಥಾನ ನೋಡಿದ್ರೆ ಇಷ್ಟಿಷ್ಟು ದೊಡ್ಡ ಕರ್ಪೂರಗಳಿರ್ತವೆ, ಇಷ್ಟಿಷ್ಟು ದೊಡ್ಡ ಕರ್ಪೂರಗಳಿರುತ್ತೆ. ಸೊ ಅದಕ್ಕೆ ಬೇರೆ ವೆರೈಟಿ ಡೈ ಇರುತ್ತೆ. ಅದನ್ನು ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ಆ ಡೈನ ತೊಗೊಳ್ಳಿ. ಸ್ಟಾರ್ಟಿಂಗು ಸಣ್ಣ ಪ್ರಮಾಣದ ತೊಗೊಳ್ಳಿ, ಓಕೆನಾ. ಹಾಗಾದರೆ ಈ ಕರ್ಪೂರ ಬಿಸ್ನೆಸ್ಸಲ್ಲಿ ನೀವು ಪ್ರೊಡಕ್ಷನ್ ಮಾಡುವಾಗ ವೇಸ್ಟೇಜ್ ಎಷ್ಟು ಹೋಗುತ್ತಾ ಅಂತ ಯಾರಿಗಾದ್ರು ಐಡಿಯಾ ಇದೆಯಾ? ಎಸ್, ಖಂಡಿತ ಇಲ್ಲ. ಸೊ ಪ್ರತಿಯೊಂದು ನೀವು ಕರ್ಪೂರ ತಯಾರಿಸುವಾಗ 1 kgಗೆ ಏನಿಲ್ಲ ಅಂದರೂ ನಿಮಗೆ ಹತ್ತಿರ 50 ಗ್ರಾಮ್, ಏನು ಹೇಳಿ, 50 ಗ್ರಾಮ್ ಕರ್ಪೂರ ಪೌಡ್ರ್ ವೇಸ್ಟ್ ಆಗುತ್ತೆ, ಓಕೆನಾ. ಅದನ್ನು ಮತ್ತೆ ನೀವು ಯೂಸ್ ಮಾಡ್ಕೋಬೋದು, ಬಟ್ ಮಾಡಿದ್ರೆ ಅಷ್ಟೊಂದು ಕ್ವಾಲಿಟಿ ಬರಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ನಿಮಗೆ 1 kg ಕರ್ಪೂರಕ್ಕೆ ಅಂದರೆ ಮೆಟೀರಿಯಲ್ಗೆ ಏನಿಲ್ಲ ಅಂದರೂ 50 ಗ್ರಾಮ್ ನಿಮಗೆ ವೇಸ್ಟೇಜ್ ಅಂತ ಹೋಗುತ್ತೆ. ನೆಕ್ಸ್ಟು, ಹಬ್ಬದ ಸಮಯದಲ್ಲಿ ದೀಪಾವಳಿ, ಯುಗಾದಿ ಹಬ್ಬಗಳಲ್ಲಿ ವಿಶೇಷವಾದ ಸೇಲ್ ಇರುತ್ತೆ. ಅರ್ಥ ಆಯ್ತಲ್ವ? ದೀಪಾವಳಿ ಹಬ್ಬದಲ್ಲಿ ಅಂದರೆ ಮಾರಿ ಜಾತ್ರೆಗಳಲ್ಲಿ ದೀಪಾವಳಿ ಹಬ್ಬಗಳಲ್ಲಿ ತುಂಬಾ ಕರ್ಪೂರನ ಯೂಸ್ ಮಾಡ್ತಾರೆ, ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇಂಥ ಟೈಮಲ್ಲಿ ಈ ಬಿಸ್ನೆಸ್ಗೆ ತುಂಬಾ ಅಂದರೆ ಈ ಕರ್ಪೂರಕ್ಕೆ ತುಂಬಾ ಬೇಡಿಕೆ ಇರುತ್ತೆ ಆ ಟೈಮಲ್ಲಿ. ಅದಕ್ಕೋಸ್ಕರ ಆ ಟೈಮಲ್ಲಿ ನೀವು ಜಾಸ್ತಿ ಸೇಲ್ಸ್ ಬಗ್ಗೆ ಟಾರ್ಗೆಟ್ ಹಾಕಬೇಕು. ಅಂದರೆ ನೀವು ಸೇಲ್ಸ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಮುಂಚೆ ನೀವು ಕ್ಲೈಂಟ್ಸ್ನ ಇಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಕಡಿಮೆ ಹೂಡಿಕೆ, ನಿರಂತರ ಬೇಡಿಕೆ. ಹೂಡಿಕೆ ಕಡಿಮೆ, ನಿರಂತರ ಬೇಡಿಕೆ. ನಮ್ಮ ಅಜ್ಜಿ ಕಾಲದ ತಾತನ ಕಾಲದಿಂದನೂ ಈ
ಕರ್ಪೂರ ನೀವು ನೋಡ್ತಾನೆ ಇದ್ದೀರಾ, ತುಂಬಾ ಡಿಮ್ಯಾಂಡ್ ಇದೆ, ದಿನನಿತ್ಯ ಮನೇಲಿ ಯೂಸ್ ಮಾಡ್ತೀರಾ, ಕರ್ಪೂರ ಇಲ್ಲ ಅಂದರೆ ಆಗಲ್ಲ. ಓಕೆನಾ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಬಂಡವಾಳ ಕಡಿಮೆ, ಬೇಡಿಕೆ ಜಾಸ್ತಿ. ಹಾಗಾದರೆ ಈ ಕರ್ಪೂರದ ಬಿಸ್ನೆಸ್ಸಲ್ಲಿ ನಾನು ನಿಮ್ಗೆ ಇಷ್ಟೊತ್ತು ಪಾಸಿಟಿವ್ ಹೇಳಿದೆ, ಈಗ ನೆಗೆಟಿವ್ ಹೇಳಲೇಬೇಕಲ್ವಾ. ಸೊ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಪಾಸಿಟಿವ್ ಹೆಂಗಿರುತ್ತೋ ನೆಗೆಟಿವ್ ಕೂಡ ಹಾಗೆ ಇರುತ್ತೆ. ಓಕೆನಾ. ಸೊ ನೆಗೆಟಿವ್ ಏನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ, ಜಾಸ್ತಿ ಹೇಳಲ್ಲ, ಕೆಲವೊಂದು ಮಾತ್ರ ಇಂಪಾರ್ಟೆಂಟ್ ಹೇಳ್ತೀನಿ. ಓಕೆ, ಫಸ್ಟು ಮೇನ್ ಬಂದುಬಿಟ್ಟು ನೆಗೆಟಿವ್, ಮಾರುಕಟ್ಟೆಯಲ್ಲಿ ತುಂಬಾ ಬ್ರ್ಯಾಂಡ್ಗಳಿದೆ. ಓಕೆನಾ. ಟಾಪ್ ಬ್ರ್ಯಾಂಡ್ಗಳಿದೆ. ಆನ್ಲೈನಲ್ಲಿ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ನೋಡ್ಬೋದು, ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ನಿಮಗೆ ನೋಡ್ಬೋದು. ಮಾರುಕಟ್ಟೆಯಲ್ಲಿ ಬ್ರ್ಯಾಂಡ್ ಇದೆಯಲ್ಲ, ಬ್ರ್ಯಾಂಡಿಂದ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಜನ ಗೊತ್ತಿದೆ, ಈಗ ತುಂಬ ಬುದ್ಧಿಶಾಲಿಗಳಾಗಿದ್ದಾರೆ. ಸೊ ಕೆಲವೊಂದು ಬ್ರ್ಯಾಂಡನ್ನೇ ಹುಡುಕ್ತಾರೆ ಅವರು. ಓಕೆ, ಈಗ ತಲೆಗೆ ಎಣ್ಣೆ ಅಂದಾಗ ಪ್ಯಾರಾಚೂಟ್ ಇದೆಯಲ್ಲ, ಅದನ್ನೇ ಎಲ್ಲರೂ ಮನೇಲೂ ಇರುವಂಥದ್ದು, ಬೇರೆ ಯಾರು ತಗೊಳ್ಳೋ. ಪ್ಯಾರಾಚೂಟ್ ಅವಾಗಿಂದಲೂ ಪ್ಯಾರಾಚೂಟ್, ಅದಕ್ಕೆ ಪ್ಯಾರಾಚೂಟ್ ಕಂಪ್ನಿ ಇಷ್ಟು ಚೆನ್ನಾಗಿ ನಡೀತಾ ಇರುವಂಥದ್ದು. ಕೆಲವೊಂದು ಮೈಂಡ್ ಸೆಟ್ಟಲ್ಲಿ ಇದೆ ಇಂಥದ್ದೇ ತೊಗೋಬೇಕಂತ. ಹಾಗಾಗಿ ಹೇಳ್ತಾ ಇದ್ದೀನಿ, ನೆಗೆಟಿವ್ ಏನಂದರೆ ಮೇನು ಮಾರುಕಟ್ಟೆಯಲ್ಲಿ ತುಂಬ ಬ್ರ್ಯಾಂಡ್ಗಳಿದೆ. ಓಕೆನಾ. ಅದ್ರ ಮಧ್ಯೆ ನೀವು ಎದುರಿಸಬೇಕು ಅಂದರೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಮೇನ್ ಚಾಲೆಂಜ್ ಇದೆ, ಹೊಸದಾಗಿ ಯಾರೆಲ್ಲ ಈ ಕರ್ಪೂರದ ಬಿಸ್ನೆಸ್ ಮಾಡ್ತಿರಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ, ಮೇನ್ ಚಾಲೆಂಜಿಂಗ್ ಆಗಿರುತ್ತೆ. ಓಕೆನಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾಕಂದರೆ ಇದು ಸಣ್ಣ ಪುಟ್ಟ ಉದ್ಯಮ ಆಗಿರೋದ್ರಿಂದ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಕೆಲವರು, ಧೈರ್ಯ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ದೊಡ್ಡ ಮಳಿಗೆಯಲ್ಲಿ ದೊಡ್ಡ ಇಂಡಸ್ಟ್ರಿ ಏರಿಯಾದಲ್ಲೇ ಮಾಡಬೇಕು ಅಂತಿದ್ರೆ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಮನೆಯಲ್ಲೇ ಆರಾಮ ಮಾಡ್ಬೋದು ಅಂತ ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗೆ ಪ್ರೈಸ್ ವೇವ್, ಲಾಭ ಕಡಿಮೆ. ಓಕೆನಾ. ಈ ಕರ್ಪೂರದ ಬಿಸ್ನೆಸ್ ಇದೆ, ಇದರಲ್ಲಿ ಮಾರ್ಜಿನ್ ತುಂಬ ಕಡಿಮೆ, ಲಾಭ ಕಡಿಮೆ, ಮಾರ್ಜಿನ್ ಇಲ್ಲ. ಕೆಲವೊಂದು ಬಿಸ್ನೆಸ್ಸಲ್ಲಿ ನಿಮಗೆ 50% ತನಕ ಮಾರ್ಜಿನ್ ಸಿಗುತ್ತೆ. ಈ ಕರ್ಪೂರದ ಬಿಸ್ನೆಸ್ಸಲ್ಲಿ ನಿಮಗೆ ಮಾರ್ಜಿನ್ ತುಂಬ ಕಡಿಮೆ, ಅವಾಗಲೇ ಹೇಳ್ದಂಗೆ 25% ಮ್ಯಾಕ್ಸಿಮಮ್ ಅಷ್ಟೇ, ಅಂದರೆ 100ಕ್ಕೆ 25 ರೂಪಾಯಿ ಸಿಗುತ್ತೆ ಅಷ್ಟೇ. ಓಕೆ, ಮತ್ತು ಲೋ ಮಾರ್ಜಿನ್. ಮತ್ತು ಹೋಲ್ಸೇಲಲ್ಲಿ ಮಾಡಿದರೆ ನಿಮ್ಗೆ ತುಂಬಾ ಲಾಸ್. ಅವಾಗ ಹೇಳಿದೆ ಹೋಲ್ಸೇಲಲ್ಲಿ ಮಾಡಿ ಅಂತ. ಓಕೆನಾ. ಹೋಲ್ಸೇಲ್ ಮಾಡಿದ್ರೆ ನಿಜವಾಗ್ಲೂ ಲಾಸ್ ಇದೆ. ಓಕೆನಾ. ಲಾಭ ಇಲ್ಲ. ಅವಾಗ ಯಾಕೆ ಹೇಳಿದೆ ಅಂದರೆ ಇಂಟ್ರೆಸ್ಟ್ ಬರಲಿ ಅಂತ. ಸ್ಟಾರ್ಟಿಂಗ್ ಹೇಳಿದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗಲ್ಲ. ಸೊ ನೀವು ಹೋಲ್ಸೇಲ್ ಮಾಡಿದ್ರೆ ತುಂಬ ಲಾಸು, ಬಟ್ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ತುಂಬ ಲಾಭ. ಓಕೆನಾ. ಹೋಲ್ಸೇಲ್ ಮಾಡ್ತಿದ್ರೆ ಲಾಸು. ಓಕೆನಾ. ಲಾಭ ಇಲ್ಲ, ತುಂಬ ಲಾಸು, ಲಾಭ ತುಂಬ ಕಡಿಮೆ ಇದೆ ಹೋಲ್ಸೇಲಲ್ಲಿ. ಆದರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ತುಂಬ ಲಾಭ ಇದೆ. ಯಾವ ಥರ ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೀವೇನು ದೊಡ್ಡ 8-10 ಮಿಷಿನ್ ಇಡಬೇಕು, ದೊಡ್ಡ ಮಿಷಿನ್ ಇಡಬೇಕು, ಎಕರೆಗಟ್ಟಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಲೇ ಹೇಳ್ತಾ ಇಲ್ಲ. ಸೊ ನಿಮ್ಮ ಒಂದು ಬಿಸ್ನೆಸ್ನ ವಿಲೇಜಿಂದ ಡಿಸ್ಟಿಕ್ಕಿಂದ ಸ್ಟೇಟಿಗೆ ತಳ್ಳಿ. ಅಟ್ಲೀಸ್ಟ್ ಸ್ಟೇಟಿಗೆ ಆಗಕ್ಕಾಗಿಲ್ಲ ಅಂದರೆ ಒಂದು 4 ಜಿಲ್ಲೆಗಾದರೂ ತಳ್ಳಿ, ಇಲ್ಲಿಂದ ನೀವು ಬಾಕ್ಸ್ ಗಟ್ಟಲೆ ಕಳಿಸೋ ಥರ ಮಾಡಿ, ಆವಾಗ ನಿಮಗೆ ಲಾಭ ಜಾಸ್ತಿ ಇರುತ್ತೆ. ಓಕೆನಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಾರ್ಜಿನ್ ತುಂಬ ಕಡಿಮೆ. ಅದಕ್ಕೋಸ್ಕರ ಅಂದರೆ 10 ರೂಪಾಯಿಗೆ 2 ರೂಪಾಯಿ ಲಾಭ ಅಷ್ಟೇ. ಒಂದು ಟೀ ಅಂಗಡಿ, ಒಬ್ಬ ಟೀ ಕುಡಿಯೋಕ್ಕೆ ಬರ್ತಾನೆ ಅಂದರೆ ಏನಿಲ್ಲ ಅಂದರೆ 6 ರೂಪಾಯಿ ಲಾಭ ಇದೆ, 5 ರೂಪಾಯಿ ಲಾಭ ಇದೆ. ಟೀ ಅಂಗಡಿ ಬಿಸ್ನೆಸ್ ಕೂಡ ನಾನು ನಿಮ್ಗೆ ಹಾಕಿದ್ದೀನಿ, ಆ ಥರ ಮಾಡಬೇಕು ಅಂತ. ಅದು ಇನ್ನೂ ಲಾಭ ಇದೆ ಇದಕ್ಕಿಂತ. ಒಂದು ಟೀ ಸಿಗರೇಟ್ ಮಾರಿದ್ರೆ ಏನಿಲ್ಲ ಅಂದರೂ ನಿಮಗೆ ಒಂದು ಟೀ ಮೇಲೆ 5 ರೂಪಾಯಿ ಇಟ್ಕೊಳ್ಳೋಣ, ಹಾಗೆ ಒಂದು ಸಿಗರೇಟ್ ಮೇಲೆ 3 ರೂಪಾಯಿ ಇಟ್ಕೊಳ್ಳೋಣ, 8 ರೂಪಾಯಿ. ಒಬ್ಬರಿಂದ 8 ರೂಪಾಯಿ, 10 ಜನ ಸಿಗರೇಟ್ ಕುಡಿದ್ರೆ 80 ರೂಪಾಯಿ. ಆ್ಯಕ್ಚುಲಿ 10 ಜನ ಸಿಗರೇಟು ಟೀ ಕುಡಿದ್ರೆ 80 ರೂಪಾಯಿ ಲಾಭ. ಅದಕ್ಕೆ ಹೇಳ್ತಿದ್ದೀನಿ, ಕೆಲವೊಂದು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ, ದಯವಿಟ್ಟು ನಂಬಿ ಮಾಡಬೇಡಿ. ಓಕೆನಾ. ಸೊ ಸಾಕು, ಇಷ್ಟು ಹೇಳಿರೋದು ನೆಗೆಟಿವ್. ಓಕೆ, ಹಾಗಾದರೆ ಈ ಕರ್ಪೂರದ ಬಿಸ್ನೆಸ್ಸಲ್ಲಿ ಲಾಭ ಯಾವ ಥರ ಅಂತ ನೋಡೋದಾದರೆ ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ, ಅರ್ಥ ಆಗೋ ಥರ ನೋಡಿ. ಈ ಕರ್ಪೂರದ ಬಿಸ್ನೆಸ್ ಮಾಡೋದಕ್ಕೆ ರಾ ಮೆಟೀರಿಯಲ್ ತುಂಬಾ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇಲ್ಲಿ ಪ್ರಾಫಿಟ್ ಯಾವ ಥರ ಅಂತ ನೋಡೋದಾದರೆ ಫಸ್ಟ್ ನಿಮಗೆ ರಾ ಮೆಟೀರಿಯಲ್ ಕಾಸ್ಟ್ ಗೊತ್ತಾಗಬೇಕಲ್ವಾ. ಸೊ ರಾ ಮೆಟೀರಿಯಲ್ ಕಾಸ್ಟ್ ಬಂದುಬಿಟ್ಟು 1 kgಗೆ ನೀವು ಹೋಲ್ಸೇಲಲ್ಲಿ ಕಡಿಮೆಗೆ ತರ್ತೀನಿ ಅಂದರೆ 750 ರೂಪಾಯಿ ಆಗುತ್ತೆ ರಾ ಮೆಟೀರಿಯಲ್. ಓಕೆನಾ. 1 kgಗೆ 750 ರೂಪಾಯಿ ಚಾರ್ಜಸ್ ಆಗುತ್ತೆ ರಾ ಮೆಟೀರಿಯಲ್ಗೆ. ಸೊ ಅದನ್ನು ನೀವು ರೀಟೇಲಲ್ಲಿ ಮಾಡ್ತೀನಿ ಅನ್ನೋದಾದರೆ, ಕರ್ಪೂರನ ನೀವು ರೆಡಿಯಾಗಿ ಮಾಡ್ತೀನಿ ಅನ್ನೋದಾದರೆ 950 ರೂಪಾಯಿ ಮಾರ್ಬೋದು 1 kgಗೆ. ಆ್ಯಕ್ಚುಲಿ 1 kgನ ನೀವು ಕರ್ಪೂರನ 950 ರೂಪಾಯಿ ಮಾರ್ಬೋದು. ಓಕೆ, ಎಲ್ಲ ನಿಮಗೆ ಕಟ್ಟಾಗಿ 200 ರೂಪಾಯಿ ಉಳಿಯುತ್ತೆ. 1 kgಗೆ 200 ರೂಪಾಯಿ ಲಾಭ ಉಳಿಯುತ್ತೆ. ಓಕೆನಾ. ಅಂದರೆ ನಾನು ಹೇಳ್ತಿರುವಂಥದ್ದು, ದಿನಕ್ಕೆ ನೀವು ಇಲ್ಲಿ 1 kg ನೀವು ಮಾರಾಟ ಮಾಡಿದ್ರೆ ದಿನಕ್ಕೆ 200 ರೂಪಾಯಿ ಲಾಭ ಸಿಗುತ್ತೆ. ಎಷ್ಟೇ ದಿನಕ್ಕೆ 200 ರೂಪಾಯಿ ಸಿಗುತ್ತೆ, ತಿಂಗಳಿಗೆ 6000 ರೂಪಾಯಿ ಲಾಭ ಸಿಗುತ್ತೆ. ಅದೇ ನೀವು ದಿನಕ್ಕೆ 5 kg ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿದ್ರೆ, 10 kg ಮಾಡಿ 20 kg ಪ್ರೊಡಕ್ಷನ್ ಮಾಡಿ, ಅದ್ರ ಮಿಮಿಟ್ಟಿದ್ದು ದಿನಕ್ಕೆ 60 kg ಮಾಡಿ, ಆದರೆ ದಿನಕ್ಕೆ ನೀವು 5 kg ಸೇಲ್ ಮಾಡಿದ್ರೆ ನಿಮಗೆ ಹತ್ತತ್ರ ಪರ್ kg 200 ರೂಪಾಯಿ ಅಂದರೆ ನಿಮ್ಗೆ ಹತ್ತತ್ರ 1000 ರೂಪಾಯಿ ಲಾಭ ಸಿಗುತ್ತೆ. ಎಷ್ಟೇ ದಿನಕ್ಕೆ 1000 ರೂಪಾಯಿ ಲಾಭ ಸಿಗುತ್ತೆ. ಅದಕ್ಕೆ ಹೇಳ್ತೀನಿ, ತಿಂಗಳಿಗೆ ದಿನಕ್ಕೆ 5 kg ಅಂದರೆ ತಿಂಗಳಿಗೆ ನೀವು 150 kgನ ನೀವು ಪ್ರೊಡಕ್ಷನ್ ಮಾಡಿದ್ರಿ ಅಂದರೆ ಸೇಲ್ ಮಾಡಿದ್ರಿ ಅಂದರೆ 150 kg ನೀವು ಪ್ರೊಡಕ್ಷನ್ ಮಾಡಿ 150 kgನ ನೀವು ತಿಂಗಳಿಗೆ ಮಾರ್ತೀನಿ ಅನ್ನೋದಾದರೆ ಖಂಡಿತ ನಿಮಗೆ ತಿಂಗಳಿಗೆ 30,000 ಲಾಭನ ಗಳಿಸ್ಬೋದು. ಓಕೆನಾ. ಆ ಕೆಪಾಸಿಟಿ ನಿಮಗೆ ಇರಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಪ್ರಾಫಿಟ್ ಬಗ್ಗೆ. ತಿಂಗಳಿಗೆ ಏನಿಲ್ಲ ಅಂದರೂ 150 kg ಸ್ಟಾರ್ಟಿಂಗು, ಒಂದು ತಿಂಗಳು 2 ತಿಂಗಳು 3 ತಿಂಗಳು ಆದಮೇಲೆ ತಿಂಗಳಿಗೆ ನಾನು 150 kg ಸೇಲ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಸೇಲ್ ಮಾಡಿ ಖಂಡಿತ ನಿಮಗೆ ತಿಂಗಳಿಗೆ 30,000 ರೂಪಾಯಿ ಲಾಭ ತಗೊಳ್ಳುವಂತಹ ಒಂದು ಒಳ್ಳೆಯ ಬಿಸ್ನೆಸ್ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇದು ನೀವು ಹೋಲ್ಸೇಲಲ್ಲಿ
ಅಂದರೆ ನೀವು ಬಲ್ಕಲ್ಲಿ ಲಾಭನ ತಗೋಬೋದು. ಓಕೆನಾ, ಬಲ್ಕಲ್ಲಿ ಮಾಡಿದ್ರೆ ಲಾಭನ ತಗೋಬೋದು ರಿಟೇಲ್ಗಿಂತ. ಮತ್ತು ಮೇನಾಗಿ ದೇವಸ್ಥಾನ ಎದುರುಗಡೆ ಅಂಗಡಿಗಳಿರುತ್ತಲ್ಲ ಅದನ್ನು ನೀವು ಜಾಸ್ತಿ ಟಾರ್ಗೆಟ್ ಮಾಡಿ. ಓಕೆನಾ, ದೇವಸ್ಥಾನ ಹತ್ರ ಅಕ್ಕಪಕ್ಕ ಯಾವ್ಯಾವ ಅಂಗಡಿ ಇದೆ ಅದನ್ನು ಬಿಡಬೇಡಿ. ನಿಮ್ಮ ಒಂದು ಊರಲ್ಲಿರ್ಬೋದು, ಪಕ್ಕದ ಜಿಲ್ಲೆಯಲ್ಲಿರ್ಬೋದು, ಪಕ್ಕದ ತಾಲೂಕಲ್ಲಿರ್ಬೋದು, ಅಥವಾ ಪಂಚಾಯತಿ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾವುದೇ ಇರ್ಬೋದು, ಅಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದ್ರ ಪಕ್ಕ ಯಾವ ಅಂಗಡಿ ಇದೆಯೋ ಅದೆಲ್ಲ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಬಸ್ ಮೂಲಕ ಸಪ್ಲೈ ಕೊಡಿ. ಓಕೆನಾ, ಫಸ್ಟ್ ಟೈಮ್ ವಿಸಿಟ್ ಮಾಡಿ ಬಸ್ ಮೂಲಕ ಸಪ್ಲೈ ಕೊಡಿ. ಅವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡಿ. ಡೈರೆಕ್ಟ್ ಸಪ್ಲೈ ಅಂದ್ರೆ ಕೊಡಿ, ಇಲ್ಲಾಂದರೆ ನೀವು ಬಸ್ಸಿಗೆ ಅದು ಹಾಕಿ. ನೆಕ್ಸ್ಟು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಂತೂ ಮೇನ್ ಆಲ್ರೆಡಿ ಹೇಳಿದ್ದೀನಿ. ಪ್ಯಾಕಿಂಗು, ಕ್ವಾಲಿಟಿ, ಕ್ವಾಂಟಿಟಿ ತುಂಬಾ ಮುಖ್ಯ ಆಗುತ್ತೆ. ಪ್ರಾಪರ್ ಪ್ರೈಸಿಂಗ್ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ತಪ್ಪಿ ನೀವು ಪ್ರೈಸಿಂಗ್ ನೀವು ಅವ್ರಿಗಿಂತ ಕಮ್ಮಿ ಕೊಡ್ತೀನಿ ಅಂದರೆ ನೀವು ಲಾಸ್ ಆಗ್ತೀರಾ. ಎಕ್ಸಾಂಪಲ್ಲು, ಬಿಸ್ನೆಸ್ಸಲ್ಲಿ ಎಲ್ಲಿ ಲಾಸ್ ಆಗ್ತಾರೆ ಅಂದರೆ, ಯಾರೊಬ್ಬ 10 ರೂಪಾಯಿ ಕೊಡ್ತಿದ್ದಾನೆ ಅಂದಾಗ ನೀವು ಏಕ್ದಮ್ 7 ರೂಪಾಯಿ ಕೊಡೋದು, 8 ರೂಪಾಯಿ ಕೊಡೋದು, ಅವಾಗ ಅವ್ನು ಲಾಸ್ ಆಗಲ್ಲ. ಅವ್ನು ಆಲ್ರೆಡಿ ರನ್ನಿಂಗಲ್ಲಿ ಇರ್ತಾನೆ, ನೀವು ಲಾಸ್ ಆಗಿ ಹೋಗ್ತೀರಾ. ಅದಕ್ಕೆ ಅವ್ನು ಏನು ಪ್ರೈಸಲ್ಲಿ ಕೊಡ್ತಿದ್ದಾನೆ ನೀವು ಅದೇ ಪ್ರೈಸಲ್ಲಿ ಕೊಡಿ. ಬೇಕಾದ್ರೆ ಒಂದು 50 ಪೈಸೆ ಕಮ್ಮಿ ಮಾಡಿ, ತೊಂದರೆ ಇಲ್ಲ. ಹಂಗಂತ 2 ರೂಪಾಯಿ 3 ರೂಪಾಯಿ ಆ ಥರ ಎಲ್ಲ ಕಮ್ಮಿ ಮಾಡ್ಕೋಬೇಡಿ, ಲಾಸ್ ಆಗ್ತೀರಾ. ಓಕೆನಾ, ಹಾಗಾದರೆ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತೀನಿ ಅಂದರೆ 10 ರಿಂದ 30 ಸಾವಿರ ರೂಪಾಯಿ ನೀವು ಆರಾಮಾಗಿ ತಿಂಗಳಿಗೆ ಲಾಭನ ಗಳಿಸ್ಬೋದು. ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂದರೆ ಲಕ್ಷಾಂತರ ರೂಪಾಯಿ ನೀವು ಲಾಭವನ್ನು ಗಳಿಸ್ಬೋದು. ಓಕೆ, ಈಗ ಇಷ್ಟೊಂದು ಪ್ರತಿಯೊಂದು ಹೇಳಿದೆ, ಹಿಂಗೆ ಕೇಳಿ ಹಿಂಗೆ ಬಿಟ್ಟರೆ ಅದು ನಂಗೆ ಗೊತ್ತಿಲ್ಲ, ನಂಗೆ ಬೇಡ. ಆದರೆ ಈಗ ಮೇನ್ ವಿಷಯ ಹೇಳ್ತೀನಿ, ಅದೇನಂದರೆ ಯಾವುದೇ ಬಿಸ್ನೆಸ್ ಮಾಡಿ, ಕರ್ಪೂರ ಅಂತಲ್ಲ, ಯಾವುದಾರ ಬಿಸ್ನೆಸ್ ಮಾಡಿ ಯಾಕೆ ನಿಮಗೆ ಲಾಸ್ ಆಗುತ್ತೆ, ಈ ಬಿಸ್ನೆಸ್ ಅಂತಲ್ಲ ಯಾವುದೇ ಬಿಸ್ನೆಸ್ಸಲ್ಲಿ ನೀವು ಯಾಕೆ ಲಾಸ್ನ ಹೊಂತೀರಾ, ಯಾಕೆ ಲಾಸ್ ಆಗುತ್ತೆ ಅಂತ ನನಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಈಗ ಮೇನ್ ಇಂಪಾರ್ಟೆಂಟ್ ವಿಷಯ ಸ್ಕಿಪ್ ಮಾಡಿಬಿಡಿ. ಓಕೆ, ಇಷ್ಟ ತನಕ ಹೇಳಿದ್ದು ಓಕೆ, ಅದರಲ್ಲಿ ನಿಮಗೆ ನಾಲೆಡ್ಜ್ ಇರುತ್ತೆ ಸಿಂಪಲ್ ಆಗಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ನಿಮಗೆ ಮೇನ್. ಓಕೆನಾ, ಬಿಸ್ನೆಸ್ಸಲ್ಲಿ ಯಾಕೆ ಲಾಸ್ ಆಗ್ತೀರಾ ಅಂತ ನಾನು ನಿಮಗೆ ಈಗ ಮೇನಾಗಿ ಹೇಳ್ತೀನಿ, ಯಾಕೆ ಲಾಸ್ ಆಗ್ತೀರಾ ಅಂತ. ಓಕೆ, ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡಿದ್ದೀನಿ, ನನ್ನ ಮೈಂಡಲ್ಲಿದೆ, ಬಟ್ ಏನಂತ ಕೇಳೋದು ಬಿಟ್ಟು ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಬರ್ಕೊಂಡಿದ್ದೀನಿ. ಜಸ್ಟ್ ಪಾಯಿಂಟ್ ಹೇಳಿ ಫುಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಫಸ್ಟು ಮೇನು ರೀಸನ್ನು ನಿಮಗೆ ಲಾಸ್ ಆಗೋ ಕಾರಣ, ಫಸ್ಟು ಮೇನು ಮಾರ್ಕೆಟ್ ರಿಸರ್ಚ್ ಇಲ್ಲದೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಓಕೆನಾ, ಮಾರ್ಕೆಟ್ ಬಗ್ಗೆ ನಿಮಗೆ ರಿಸರ್ಚೇ ಇರಲ್ಲ. ಯಾವ ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ನೀವು ಫಿಶ್ ಮಾರ್ಕೆಟಲ್ಲಿ ಕರ್ಪೂರ ಕೊಟ್ಟರೆ ಆಗುತ್ತಾ ಅಲ್ವಾ? ಬ್ರಾಹ್ಮಣರು ಏರಿಯಾದಲ್ಲಿ ಮೀನು ಮಾರಿದ್ರೆ ಆಗುತ್ತಾ, ಸೇಲ್ ಆಗುತ್ತಾ? ಇಲ್ಲ. ಓಕೆ, ಅದು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಸೊ ಮಾರ್ಕೆಟ್ ಬಗ್ಗೆ ರಿಸರ್ಚು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನೀವು ಅಲ್ಲಿ ಇಡುವಂಥದ್ದು. ಸೊ ಮಾರ್ಕೆಟ್ ಬಗ್ಗೆ ಫಸ್ಟು ರಿಸರ್ಚ್ ಮಾಡಿ. ಓಕೆನಾ, ಮಾರ್ಕೆಟ್ ಯಾವ ಥರ ಓಡ್ತಾ ಇದೆ, ಎಲ್ಲಿ ಓಡ್ತಾ ಇದೆ, ಎಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ, ಆನ್ಲೈನ್ ಯಾವ ಥರ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್. ಈಗ ಸೆಕೆಂಡ್ ಪಾಯಿಂಟು, ಕಾಂಪಿಟೇಷನ್ ಜಾಸ್ತಿ ಇದ್ದ ಜಾಗದಲ್ಲಿ ಅಂದರೆ ಏರಿಯಾದಲ್ಲಿ ಕಡಿಮೆಗೆ ನೀವು ಪ್ರಾಡಕ್ಟನ್ನು ಕೊಡೋದು. ಈಗ ಒಂದು ಏರಿಯಾದಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ, ಅಲ್ಲಿ ಹತ್ತಿರ 5-6 ದೇವಸ್ಥಾನ ಇರುತ್ತೆ, ಅವನು ಯಾವನೊಬ್ಬ ಡೆಲಿವರಿ ಕೊಡ್ತಾರೆ, ನೀವು ಕಮ್ಮಿ ಪ್ರೈಸಿಗೆ ಕೊಡೋದು, ಅವನಿಗಿಂತ ಕಮ್ಮಿ ಕೊಡೋದು. ಇಲ್ಲಿ ಬಕರಾಗೋದು ನೀವು, ಲಾಸ್ ಆಗೋದು ನೀವು, ಅವನಲ್ಲ. ಓಕೆನಾ, ನೀವು ಬೇಕಾದ್ರೆ 1-2 ಕರ್ಪೂರನ ಜಾಸ್ತಿ ಹಾಕಿ, ಅಮೌಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಹೇಳ್ತಾ ಇದ್ದೀನಲ್ವಾ, ಬೇಕಾದ್ರೆ ನೀವು ಅವ್ನ ಪ್ರೈಸಿಗೆ ಕೊಡಿ, ಆದರೆ ಕರ್ಪೂರ 1-2 ಜಾಸ್ತಿ ಆ್ಯಡ್ ಮಾಡಿ, ಲಾಸ್ ಆಗಲ್ಲ. ಅಮೌಂಟ್ನ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ. ತಕ್ಷಣ ಏರ್ಸೋದು ತುಂಬ ಕಷ್ಟ ಆಗುತ್ತೆ, ಯಾವ ಅಂಗಡಿಯವರು ಒಪ್ಪಲ್ಲ. ಅದಕ್ಕೆ ಹೇಳಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಡಿಮ್ಯಾಂಡ್ ಇರುವಂಥ ಏರಿಯಾದಲ್ಲಿ ಕಮ್ಮಿಗೆ ಕೊಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ 3ನೇ ಪಾಯಿಂಟು, ಆಫ್ ಸೀಸನಲ್ಲಿ ಸ್ಟಾಕ್ ಇಡುವಂಥದ್ದು. ಸೀಸನ್ನೇ ಇರಲ್ಲ ಅಂಥ ಟೈಮಲ್ಲಿ ನೀವು ಸ್ಟಾಕ್ನ ಹೆವಿ ಇಡುವಂಥದ್ದು, ಅವಾಗ ನಿಮ್ಗೆ ಲಾಸ್ ಆಗುತ್ತೆ, ಕರ್ಪೂರದ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಇಲ್ಲ ಇನ್ನೊಂದು, ಸೊ ಸೀಸನ್ ಇದ್ದಾಗ ಮಾತ್ರ ನೀವು ಸ್ಟಾಕ್ನ ಜಾಸ್ತಿ ಇಡಿ. ಸೀಸನ್ ಇದ್ದಾಗ ಯಾವುದೇ ಬಿಸ್ನೆಸ್ ಆಗಲಿ ಸ್ಟಾಕ್ ಇಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಈ ಎಕ್ಸಾಂಪಲ್, ನೀವೊಂದು ಟೀ ಅಂಗಡಿ, ಒಂದು 10 ಜನ 20 ಜನ ಬರೋಷ್ಟು ಟೀಮ್ ಅಷ್ಟೇ ಮಾಡಿರ್ತೀರ, ಅದು ಬಿಟ್ಕೊಂಡು 100 ಜನ ಬರೋಷ್ಟು ಟೀಮ್ ಮಾಡಿ ಇಟ್ಕೋತೀರಾ. ಇಲ್ಲ ತಾನೇ, ಹಾಲನ್ನ ಕುಸಿಟ್ಕೋತೀರಾ, ಇಲ್ಲ ಅಂತ ಹೇಳ್ತೀರಾ. ಆದರೆ ಟೀನ ಎಷ್ಟು ಬೇಕೋ ಅಷ್ಟೇ ಇಟ್ಕೋತಿರ್ತಾನೆ ಟೀ ಅಂಗಡಿ ಬಿಸ್ನೆಸ್ಸಲ್ಲಿ. ಒಂದೇ ಸರಿ ಇಷ್ಟು ಇಟ್ಕೊಳ್ಳಲ್ಲ, ಇಷ್ಟು ಲಾಟ್ಗಟ್ಟಲೆ ಇಟ್ಕೊಂಡು ಸೇಲ್ ಏನಂತ ಸೇಲ್ ಮಾಡ್ತೀರಾ? ಸೇಲ್ಸೇ ಇಲ್ಲ ಅಂದರೆ ಸುಮ್ಮನೆ ಲಾಟ್ಗಟ್ಟಲೆ ಇಟ್ಕೊಂಡು ಏನು ಕೈ ಸುಟ್ಕೋತೀರಾ ಒಂದೇ ಸರಿ? ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಅಸ್ಲಿಗೂ ಕೊಡಬೇಕಾಗುತ್ತೆ, ಆಮೇಲೆ ಕರೆಂಟ್ ಬಿಲ್ ಎಲ್ಲ ವೇಸ್ಟು. ಅದಕ್ಕೆ ಹೇಳ್ತೀನಿ, ಆಫ್ ಸೀಸನಲ್ಲಿ ಮೇಯ್ನಾಗಿ ಜಾಸ್ತಿ ಸ್ಟಾಕ್ನ ಇಡೋಕ್ಕೆ ಹೋಗಬೇಡಿ. ಮತ್ತು ಸ್ಟೋರೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕರ್ಪೂರ ಇಡಬೇಕಂದ್ರೆ ಯಾವುದೋ ಮೂಲೆಯಲ್ಲಿ ಎಲ್ಲ ಇದರಲ್ಲಿ ಇಡ್ತೀನಿ ಅಂದರೆ ಆಗಲ್ಲ. ಕರೆಕ್ಟಾಗಿ ಅದಕ್ಕೆ ತಕ್ಕನಾದಂಥ ಒಂದು ಸೇಫ್ಟಿ ಕೊಡಬೇಕಾಗುತ್ತೆ, ಮತ್ತು ಸ್ಟೋರೇಜ್ನು ಕೂಡ ನೀವು ಇಡಬೇಕಾಗತ್ತೆ, ಇಲ್ಲಾಂದರೆ ಲಾಸ್ ಆಗುತ್ತೆ. ನೆಕ್ಸ್ಟು ಮೇಯ್ನ್ ಬಂದುಬಿಟ್ಟು ಈ ಆನ್ಲೈನ್ ಇರುತ್ತಲ್ಲ, ಫ್ಲಿಪ್ಕಾರ್ಟು, ಅಮೆಝಾನು, ಇಲ್ಲ ಮೀಶೋ, ಇನ್ನು ಯಾವುದೋ ಒಂದು ಬಿಗ್ ಬಾಸ್ಕೆಟು, ಸುಮಾರು ಕಂಪ್ನಿಗಳಿದೆ. ಇಲ್ಲಿ ಅವ್ರಿಗಿಂತ ನೀವು ಕಮ್ಮಿ ಬೆಲೆಗೆ ಮಾರಾಟ ಮಾಡುವಂಥದ್ದು. ಅಂದರೆ ಆನ್ಲೈನ್ ಚೀಪ್ ಪ್ರಾಡಕ್ಟ್ ಮೇಲೆ ನೀವು ಕಾಂಪಿಟೇಷನ್ ಮಾಡಿದ್ರೆ ಲಾಸ್ ಆಗ್ತೀರಾ. ಸೊ ಆನ್ಲೈನಲ್ಲಿ ಕೆಲವೊಂದು ಚೀಪ್ ಪ್ರಾಡಕ್ಟ್ಗಳು ಕೊಡ್ತಾರೆ, ಕಮ್ಮಿ ಕೊಡ್ತಾ ಇರ್ತಾರೆ. ಜನ ಹೇಳ್ತಾರೆ, ನಿನ್ನ ಹತ್ರ ಯಾಕಯ್ಯ, ನಾನು ಆನ್ಲೈನ್ ತೊಗೊತೀನಿ, ಕಮ್ಮಿ ಕೊಡ್ತಾ ಇದ್ದಾರೆ ಪ್ರಾಡಕ್ಟು, ನಿನ್ನ ಹತ್ರ ಯಾಕೆ ತೊಗೋಬೇಕು ಅಂತ ಕೆಲವರು ಹೇಳ್ತಾರೆ. ಅವ್ರ ಮಾತು ಕೇಳಿ ನೀವು ಕಮ್ಮಿ ಕೊಡ್ಬೇಡಿ. ಯಾಕಂದರೆ ನಿಮ್ಮದು ಕ್ವಾಲಿಟಿ ಮೇಲೆ ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಅವ್ನು ಯಾವುದೋ ಲೋ ಕ್ವಾಲಿಟಿ ಕೊಟ್ಟಿರ್ತಾನೆ ಆನ್ಲೈನಲ್ಲಿ, ಅಥವಾ ಇನ್ನೊಂದು ಶಾಪಲ್ಲಿ ಲೋ ಕ್ವಾಲಿಟಿ ಕೊಟ್ಟಿರ್ತಾನೆ, ಅವ್ನ ಪ್ರೈಸ್ ಕಮ್ಮಿ ಇರುತ್ತೆ. ಫಸ್ಟು ಒಬ್ಬ ವ್ಯಕ್ತಿ ಕಮ್ಮಿ ಕೊಡ್ತಿದ್ದಾನೆ ಅಂದಾಗ ಅವನು ಕೂಡ ನೀವು ಒಂದು 10 ರೂಪಾಯಿ ಪರ್ಚೇಸ್ ಮಾಡಿ, ಅವನು ಕರ್ಪೂರ ಯಾವ ಕ್ವಾಲಿಟಿ ಇದೆ ಅಂತ ನೋಡಿಬಿಟ್ಟು ನೀವು ಅವ್ನಿಗಿಂತ ಕಮ್ಮಿ ಪ್ರೈಸ್ನ ಫಿಕ್ಸ್ ಮಾಡಬೇಕಾಗತ್ತೆ.
ಓಕೆನಾ. ನೀವು ಅಂದರೆ ನೀವು ಕಸ್ಟಮರ್ಗೆ ಆಗಿರ್ಬೋದು, ಇಲ್ಲಾಂದರೆ ಶಾಪ್ ಓನರ್ಗೆ ನೀವು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅವ್ನು ಕರ್ಕೊಂಡು ನಿಮ್ಮ ಕರ್ಕೊಂಡು ನೀವು ತೋರಿಸ್ಬಿಟ್ಟು ನಮ್ದು ಈ ಥರ ಕ್ವಾಲಿಟಿ ಚೆನ್ನಾಗಿದೆ ಅಂತ ನೀವು ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ, ಸೇಲ್ಸ್ ಮಾಡಬೇಕಾಗುತ್ತೆ, ಚೆನ್ನಾಗಿ ಮಾತಾಡಬೇಕಾಗುತ್ತೆ, ಓಕೆನಾ. ಮಾತೇ ಬಂಡವಾಳ. ಬಿಸ್ನೆಸ್ಸಲ್ಲಿ ಸೇಲ್ಸಲ್ಲಿ ಮಾತನ್ನೋದು ಬಂಡವಾಳ, ಓಕೆನಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಈ ಬಿಸ್ನೆಸ್ನ ಮಾಡಿದ್ರೆ ಖಂಡಿತ ನೀವು ಲಾಸ್ ಆಗ್ತೀರಾ. ಅದಕ್ಕೆ ವಿಡಿಯೋ ಹೇಳ್ತೀನಿ, ಪ್ರಾಪರ್ ಪ್ಲಾನಿಂಗ್ ಇರಬೇಕು. ನಾನು ಏನು ಮಾಡ್ತಿದ್ದೀನಿ, ನಾನು ಯಾವ ಮಿಷಿನ್ ತೊಗೋಬೇಕು, ಸ್ಟಾರ್ಟಪ್ ಬಿಸ್ನೆಸ್ ಯಾವ ಮಿಷಿನ್ನ ತೊಗೋಬೇಕು, ಸೊ ಎಷ್ಟು ನಾನು ಮೆಟೀರಿಯಲ್ನ ತೊಗೋಬೇಕು, ಯಾವ ಥರ ತಯಾರಿಸಬೇಕು, ಯಾವ ಥರ ಪ್ಯಾಕಿಂಗ್ ಮಾಡಬೇಕು, ಯಾವ ಥರ ನೀಟಾಗಿ ಗ್ರಾಮ್ಸ್ಗಟ್ಟಲೆ 10 ಗ್ರಾಮು, 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್, ಆಮೇಲೆ 1 kg, 5 kg, 10 kg, ಈ ಥರ ಪ್ಯಾಕ್, ಅದೇ 100 kg, 50 kg, 25 kg, ಈ ಥರ ನಾನು ಯಾವ ಥರ ಡಿವೈಡ್ ಮಾಡಬೇಕು ಅನ್ನೋದು ನಿಮಗೆ ನೀಟಾಗಿ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇಲ್ಲ ಅಂದರೆ ಖಂಡಿತ ಲಾಸ್ ಆಗ್ತೀರಾ. ಅದಕ್ಕಿಂತ ಮುಂಚೆ ನೀವು ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಪ್ಲಾನಿಂಗ್ ಏನಂದರೆ, ಒಂದು ಮಿನಿಮಮ್ 50 ಅಂಗಡಿಗಳು ಅಥವಾ 50 ಹೋಲ್ಸೇಲ್ ಅಥವಾ ಏನೋ ಒಂದು ಅಂಗಡಿಗಳನ್ನ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ಬಿಸ್ನೆಸ್ ರನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಟಾಕ್ನ ತಂದುಬಿಟ್ಟು ಆಮೇಲೆ ನೀವು ಕಸ್ಟಮರ್ನ ಹುಡುಕ್ತೀನಿ, ಆಮೇಲೆ ಶಾಪ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಆಗಲ್ಲ. ಫಸ್ಟಿಗೆ ನೀವು ಸ್ವಲ್ಪ ಅಂಗಡಿಗಳನ್ನ ಹಿಡ್ಕೋಬೇಕಾಗತ್ತೆ, ವಿಸಿಟಿಂಗ್ ಕಾರ್ಡ್ ಕೊಡಬೇಕಾಗತ್ತೆ. ನಮ್ಮ ಹತ್ರ ಈ ಥರ ಕರ್ಪೂರ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಿದ್ದೀವಿ, ನಿಮ್ಗೆ ಆರ್ಡರ್ಸ್ ಬೇಕಂದರೆ ಈಗಲೇ ಹೇಳಿ, ನೆಕ್ಸ್ಟ್ ಕಂಟಿನ್ಯೂ ಆರ್ಡರ್ ಕೊಡ್ತಿದ್ದೀವಿ, ನಮ್ಮ ಹತ್ರನೇ ಮಿಷಿನ್ ಇದೆ, 3 ಮಿಷಿನ್ ಇದೆ ಅಂತ ನೀವು ಹತ್ರ ಹೇಳಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಸ್ಲೋ ಪ್ರಾಫಿಟ್ ತುಂಬಾ ಕಡಿಮೆ. ಅವಾಗ ಹೇಳಿದ್ನಲ್ಲ, ಮಾರ್ಜಿನ್ ತುಂಬ ಕಡಿಮೆ, 25% ಮ್ಯಾಕ್ಸಿಮಮ್, ಓಕೆನಾ. ಸೊ ಇದರಲ್ಲಿ ಮಾರ್ಜಿನ್ ತುಂಬಾ ಕಡಿಮೆ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮಾರ್ಜಿನ್ ಇಲ್ಲ. ಮತ್ತು ಮಾರ್ಕೆಟ್ ನಾಲೆಡ್ಜ್ ಇಲ್ಲ. ಅವಾಗ ಹೇಳಿದಂಗೆ ಮಾರ್ಕೆಟ್ ನಾಲೆಡ್ಜ್ ಇಲ್ಲ ಅಂದರೆ, ರಿಸರ್ಚ್ ಇಲ್ಲ ಅಂದರೆ ಕಿತ್ಕೊಂಡು ಹೋಗುತ್ತೆ ನಿಮ್ಮ ಬಿಸ್ನೆಸ್. ತುಂಬ ಇಂಪಾರ್ಟೆಂಟ್. ಯಾರೊಬ್ಬ ಕಮ್ಮಿ ಕೊಡ್ತಿದ್ರೆ ಅವ್ನಿಗಿಂತ ಕಮ್ಮಿ ಕೊಟ್ಟರೆ ನೀವು 100% ಲಾಸ್ ಆಗ್ತೀರ. ಮಾರ್ಕೆಟಲ್ಲಿ ನಾಲೆಡ್ಜ್ ತುಂಬ ಇರಬೇಕಾಗುತ್ತೆ. ಯಾಕಂದ್ರೆ ನೀವು ಹೊಸದಾಗಿ ನೀವು ಒಂದು ಹೆಜ್ಜೆನ ಇಡ್ತಿದ್ದೀರಿ ಅಂದರೆ ಅಲ್ಲಿ ಮೋಸ ಮಾಡೋದು ಜಾಸ್ತಿ ಇರ್ತಾನೆ. ಎಕ್ಸಾಂಪಲ್, ನೀವು ಒಂದು ಕರ್ಪೂರ 10 ರೂಪಾಯಿ ಸೇಲ್ ಮಾಡಿ 10 ರೂಪಾಯಿ MRP ಹಾಕಿರ್ತೀರಾ, ಅಂಗಡಿ ನೀವು 7 ರೂಪಾಯಿ ಕೊಡ್ತಾ ಇರ್ತೀರ ನನ್ನ ಕಡೆ, ಬೇರೆಯವನು 8 ರೂಪಾಯಿ ಕೊಡ್ತಾ ಇರ್ತಾನೆ. ನೀವು ಅಲ್ಲಿ ಕಾಲಿಟ್ಟಾಗ ಹೊಸ್ತಾರ ಅಂತ ಗೊತ್ತಾದಾಗ ಅವ್ನು 6 ರೂಪಾಯಿ ಕೊಡ್ತಿದ್ದಾನೆ, ನೀನು 5 ರೂಪಾಯಿ ಕೊಡು ಅಂತ ನಿಮ್ಗೆ ಯಾಮಾರಿಸ್ತಾನೆ. ಆ ಥರ ಜನನೂ ಇದ್ದಾರೆ. ಅವ್ನು ಬದುಕೋಕ್ಕೋಸ್ಕರ ನಮ್ಮ ತಲೆ ಹೊಡೆಯೋಕ್ಕೆ ನೋಡ್ತಾನೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಾರ್ಕೆಟ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟು. ಅವಾಗ ಹೇಳ್ದಂಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಮಾರಾಟ ಇಲ್ಲದೇ ಸ್ಟಾಕ್ನ ಉಳಿಸ್ಕೊಳ್ಳೋದು. ಮಾರಾಟನೇ ಇರಲ್ಲ, ಸುಮ್ಮನೆ ಸ್ಟಾಕ್ ಉಳಿಸ್ಕೊಳ್ಳೋದು ಮನೆ ತುಂಬ. ಅರ್ಥ ಆಯ್ತಲ್ವಾ? ಚಪಾತಿನೇ ಮಾಡಲ್ಲ, ಸುಮ್ಮನೆ 10 kg 20 kg ಚಪಾತಿ ಹಿಡಿದು ಮನೇಲಿ ತಂದಿಟ್ಕೊಳ್ಳೋದು. ಅರ್ಥ ಆಯ್ತಲ್ವ? ಅದೇ ಥರ, ಓಕೆನಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಮಾರಾಟನೂ ಹಂಗೆ ಇರಬೇಕು, ಸೇಲು ಹಂಗೆ ಇರಬೇಕು, ಪ್ರೊಡಕ್ಷನ್ ಹಂಗೆ ಇರಬೇಕು. ಕಾಂಪಿಟೇಷನ್ ತುಂಬ ಇದೆ, ಹಾಗೆ ಕಾಂಪಿಟೇಟರ್ ಕೂಡ ತುಂಬ ಇದ್ದಾರೆ. ಸೊ ಅವ್ರ ವಿರುದ್ಧ ರೇಟ್ನ ಕಡಿಮೆ ಮಾಡೋದು. ಅವನು ಯಾವನೋ ದೊಡ್ಡವನಿರ್ತಾನೆ, ಕೋಟಿಗಟ್ಟೆ ದುಡ್ಡಿರುತ್ತೆ, 5 ಕೋಟಿ 10 ಕೋಟಿ ಇರುತ್ತೆ, ಸುಮಾರು ವರ್ಷನೇ ಮಾಡ್ತಾನೆ. ಅವನ ಎದುರುಗಡೆ ಪೈಪೋಟಿ ಮಾಡೋಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಆಗಲ್ಲಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ಸೊ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಟರ್ ವಿರುದ್ಧ ತುಂಬ ಪೈಪೋಟಿ ಕೊಡೋಕೆ ಹೋಗ್ಬೇಡಿ, ಅವ್ನು ಲಾಸ್ ಆಗಲ್ಲ, ನೀವು ಲಾಸ್ ಹೋಗ್ತೀರಾ. ಅವನಿಗೆ ಹತ್ತಿರ ಏನಿಲ್ಲ ಅಂದರೂ 5 ವರ್ಷ ಬಿಸ್ನೆಸ್ನ ಲಾಸ್ನ ತಡೆಯುವಂಥ ಕೆಪಾಸಿಟಿ ಇರುತ್ತೆ. ನಿಮಗೆ 50 ದಿನನೂ ತಡ್ಕೊಳ್ಳೋಂಥ ಕೆಪಾಸಿಟಿ ಇರಲ್ಲ. ಅದಕ್ಕೆ ಅವ್ನ ವಿರುದ್ಧ ಕಾಂಪಿಟೇಷನ್ ಕೊಡೋಕೆ ಹೋಗ್ಬೇಡಿ. ಏನಿದೆಯೋ ಅದೇ ಪ್ರೈಸ್ಗೆ ಮಾಡಿ, ಯಾರ್ಯಾರು ತಗೊತಾರೋ ಅವ್ರಿಗೆ ಮಾತ್ರ ಕೊಡಿ. ಯಾವನು ಕನ್ವಿನ್ಸ್ ಆಗಲ್ಲೋ ತಲೆನೇ ಕೆಡ್ಸ್ಕೊಬೇಡಿ, ಬಿಟ್ಬಿಡಿ ಅವನಷ್ಟೇ. ನಾಳೆ ನಿಮ್ಮ ಡ್ಯೂಟಿಗೆ ಬರ್ತಾನೆ ಅವನು. ಯಾರೋ ತಗೊಂತಿಲ್ಲ ಅಂತ ಸುಮ್ಮನೆ ಯಾವನು ತಗೊಂತಾನೋ ಅವನಿಗೆ ಕೊಡಿ, ಸಾಕು. ಲಿಮಿಟೆಡಲ್ಲಿ ಹೋಗಿ. ಸ್ಟಾರ್ಟಿಂಗ್ ತಿಂಗಳಿಗೆ 5,000 ರೂಪಾಯಿ ಲಾಭ ಬಂದು ಸಾಕು. ಲಿಮಿಟಲ್ಲಿ ಹೋಗ್ತಿರಲಿಲ್ಲ, ಒಂದಲ್ಲ ಒಂದಿನ ನಿಮಗೆ ಒಳ್ಳೆ ದಿನ ಬಂದೇ ಬರುತ್ತೆ. ಹುಟ್ಟಿದ ತಕ್ಷಣ ಮಗು ಯಾವತ್ತೂ ಚಿಕನ್ ತಿನ್ನಲ್ಲ, ಮಗು ಕೂಡ ಚಿಕನ್ ತಿನ್ಸಲ್ಲ, ಮಗು ಕೂಡ ಚಿಕನ್ ತಿನ್ನಲ್ಲ. ಅದಕ್ಕಂತ ಟೈಮ್ ಇದೆ. 2 ವರ್ಷ 3 ವರ್ಷ 5 ವರ್ಷ ಆದಮೇಲೆ ಚಿಕನ್ನ ತಿನ್ಸೋಕ್ಕಾಗೋದು. ಅಲ್ಲಿ ತನಕ ನೀವು ಕಾಯಲೇಬೇಕು. ಅದಕ್ಕೆ ಹೇಳ್ತಿದ್ದೀನಿ, ಯಾವನೊಬ್ಬ ಸುಳ್ಳು ಹೇಳ್ತಾನೆ ಕಮ್ಮಿ ಕೊಡು ಅಂದಾಗ ಅವ್ನಿಗೆ ಕೊಡೋಕೆ ಹೋಗ್ಬೇಡಿ. ನಿಮ್ಗೆ ಏನಿದೆ ನಿಮ್ಮ ಮೈಂಡಲ್ಲಿದೆ ಆ ಲಿಮಿಟ್ನ, ಆ ಸರ್ಕಲ್ನ ಬಿಟ್ಟು ಆ ಕಡೆ ಹೋಗಬೇಡಿ, ಓಕೆನಾ. ಅದು ಮೇನಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಲಾಸ್ ಆಗುತ್ತೆ. ನೆಕ್ಸ್ಟು, ಮಾರ್ಕೆಟಲ್ಲಿ ಪ್ರೈಸು ಬೆಲೆ ಯಾವ ಥರ ಇದೆ ಅಂತ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಎಕ್ಸಾಂಪಲ್ಲು, ನೀವು ಬಿಸ್ನೆಸ್ನ ನೀವು ಮಾಡ್ತಾ ಇದ್ದೀನಿ ಅಂದರೆ 1 kg ಕರ್ಪೂರಕ್ಕೆ 950 ರೂಪಾಯಿ ಈಗಿದೆ. ನೀವು ಯಾವುದೋ ಹಳೆ ರೇಟು 900 ರೂಪಾಯಿ ಇರುತ್ತೆ, ಅದನ್ನೇ ತಿಳ್ಕೊಂಡು ಮಾಡ್ತಾ ಇರ್ತೀರಾ. ಎಕ್ಸಾಂಪಲ್, ಇವತ್ತು ಬೆಲೆ ಕರ್ಪೂರಕ್ಕೆ 1 kgಗೆ 950 ರೂಪಾಯಿ ಇದೆ ಅನ್ಕೊಳ್ಳೋಣ. ಇನ್ನೊಂದು 6 ತಿಂಗಳು ಬಿಟ್ಟು ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಇರ್ಬೋದು ಮೆಟೀರಿಯಲ್ ಕಾಸ್ಟು. ನೀವು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಬೆಲೆ ಏರಿಕೆ ಮೇಲೆ ನಿಮ್ಗೆ ಐಡಿಯಾ ಇಲ್ಲದೆ ಇದ್ದಾಗ ನಿಮ್ಗೆ ಲಾಸ್ ಆಗುತ್ತೆ, ಓಕೆನಾ. ಮೆಟೀರಿಯಲ್ ನೀವು ಜಾಸ್ತಿ, ಇವತ್ತು ಒಂದು ಮೆಟೀರಿಯಲ್ನ ನೀವು 750 ರೂಪಾಯಿ ತರ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ 780 ರೂಪಾಯಿ ಬೀಳುತ್ತೆ ಇನ್ನೊಂದು 6 ತಿಂಗಳು ಬಿಟ್ಟು. ಎಕ್ಸಾಂಪಲ್, ನೀವು ಕೂಡ ಒಂದು 20-30 ರೂಪಾಯಿ ಜಾಸ್ತಿ ಮಾಡಿ, ನೀವು ಕೂಡ 1 kg ಮೇಲೆ 30 ರೂಪಾಯಿ ಜಾಸ್ತಿ ಮಾಡಿ. ಅದು ಬಿಟ್ಕೊಂಡು ಅದೇ ಪ್ರೈಸಲ್ಲಿ ಇರ್ತೀನಿ ಅಂದರೆ ನಿಮಗೆ ಲಾಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ಸೊ ಓಲ್ಡ್ ಪ್ರೈಸ್ ಸೇಲು ಕಂಟಿನ್ಯೂ ಮಾಡಿದರೆ ನಿಮಗೆ ಲಾಸ್ ಆಗುತ್ತೆ. ಪ್ರೈಸ್ ಮೇಲೆ ನಿಮಗೆ ಮಾರ್ಕೆಟಲ್ಲಿ ಯಾವ ಥರ ಇದೆ ಅಂತ ನಾಲೆಡ್ಜ್ ಇರಬೇಕಾಗುತ್ತೆ. ನೆಕ್ಸ್ಟು ಲೋ ಪ್ಯೂರಿಟಿ ಕರ್ಪೂರನ ಪ್ರೊಡಕ್ಷನ್ ಮಾಡೋದು. ಕರ್ಪೂರನ ನೀವು ಲೋ ಕ್ವಾಲಿಟಿಲಿ ನೀವು ಪ್ರೊಡಕ್ಷನ್ ಮಾಡ್ತೀನಿ ಅಂದರೆ, ಪ್ಯೂರಿಟಿ ಮೇಲೆ ಪ್ರೊಡಕ್ಷನ್ ಮಾಡ್ತೀನಿ ಅಂದರೆ ತುಂಬ ಲಾಸ್ ಆಗುತ್ತೆ. ಸೊ ಜನ ದಡ್ರಲ್ಲ, ಹೇಳ್ತಾ ಇದ್ದೀನಿ. ಸೊ ಅವರು ಕೂಡ ಯೋಚನೆ ಮಾಡಿ ಅಂತ ಅಂತಾರೆ. ದಯವಿಟ್ಟು ಕರ್ಪೂರನ ನೀವು ಪ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚೆ
ಮತ್ತೆ ನೀವು ಎಲ್ಲಿ ಮಿಷಿನ್ ತೊಗೊಂಡಿರ್ತೀರ ಅವ್ರ ಹತ್ರ ಹೋಗಿ ಸರ್ ಇದು ಕ್ವಾಲಿಟಿ ಹೆಂಗಿದೆ ಅಂತ ಟೆಸ್ಟ್ ಮಾಡಿ ಹೇಳಿ ಅಂತ ನೀವು ಅವ್ರಿಗೆ ಶಾಂಪಲ್ ತೋರಿಸಿದ್ರೆ ಅವರು ಓಕೆ ಅಂದರೆ ಮಾತ್ರ ನೀವು ಮಾರ್ಕೆಟಲ್ಲಿ ಮೂವ್ ಆಗಿ. ಒಂದು ಸರಿ ನಿಮಗೆ ಕರ್ಪೂರ ಹೊಡೆತ ಬಿತ್ತು, ಸೊ ಕ್ವಾಲಿಟಿ ಸರಿ ಇಲ್ಲ ಅಂತ ಯಾರು ನಿಮಗೆ ಬ್ಯಾಡ್ ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಅದು ಮತ್ತೆ ಎದ್ದೇಳೋದು ತುಂಬಾ ಕಷ್ಟ ಆಗುತ್ತೆ ಬಿಸ್ನೆಸ್. ಅದಕ್ಕೆ ಹೇಳ್ತೀನಿ, ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರೈಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ ಈಗ ಮೇನ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ, ಕೊನೆಯ ವಿಷಯ. ಅದು ಏನಂದರೆ ಕ್ಯಾಶ್ ಫ್ಲೋ. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಕ್ಯಾಶ್ ಫ್ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ತುಂಬ ಜನ ಕ್ಯಾಶ್ ಫ್ಲೋ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಕ್ಯಾಶ್ ಫ್ಲೋ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ತುಂಬಾ ಇಂಪಾರ್ಟೆಂಟ್, ಓಕೆನಾ? ಸೊ ದಿನನಿತ್ಯ ಕ್ಯಾಶ್ ಫ್ಲೋನ ನೀವು ಮೇಂಟೈನ್ ಮಾಡಿಲ್ಲ ಅಂದರೆ 100% ಲಾಸ್ ಆಗೇ ಆಗ್ತೀರಾ, ಓಕೆನಾ? ಸೊ ಕ್ಯಾಶ್ ಫ್ಲೋ ಅಂದರೆ ಬೇರೆ ಏನೂ ಅಲ್ಲ, ದಿನನಿತ್ಯ ನೀವು ಮೇಂಟೈನ್ ಮಾಡಬೇಕಾದಂಥ ಒಂದು ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಸೊ ಕಾಮರ್ಸ್ ಯಾರೆಲ್ಲ ಓದಿರ್ತೀರೋ ಅವ್ರಿಗೆ ತುಂಬಾ ಐಡಿಯಾ ಇರುತ್ತೆ ಕ್ಯಾಶ್ ಫ್ಲೋ ಅಥವಾ ಬುಕ್ ಕೀಪಿಂಗ್ ಏನು ಅಂತ. ಸೊ ದಿನನಿತ್ಯ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರೆಲ್ಲ ಬುಕ್ ಕೀಪಿಂಗ್ ಅಂದರೆ ಕ್ಯಾಶ್ ಫ್ಲೋ ಮಾಡ್ತಾನೆ ಇರ್ತಾರೆ. ಸೊ ಅದು ಯಾವ ಥರ ಮಾಡೋದು ಅಂತ ನನಗೆ ಇವತ್ತಿನ ವಿಡಿಯೋದಲ್ಲಿ ಈಗ ಹೇಳ್ತೀನಿ, ಓಕೆನಾ? ಅದನ್ನು ಮೇಂಟೈನ್ ಮಾಡಿ. ಸೊ ನೀವು ಬಿಸ್ನೆಸ್ ಮಾಡಬೇಕಂತಿದ್ರೆ ಪ್ರತಿಯೊಂದು ದಿನ ನೀವು ಬುಕ್ನ ಮೇಂಟೈನ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಎಂಡ್ ಆಫ್ ದಿ ಡೇ ನಿಮಗೆ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ಬ್ಯಾಲೆನ್ಸ್ ಶೀಟ್ ಏನು ಅಂತ ಅರ್ಥ ಆಗಲ್ಲ. ಅದಕ್ಕೆ ಡೈಲಿ ನೀವು ಕ್ಯಾಶ್ ಫ್ಲೋನ ಟ್ರ್ಯಾಕ್ ಮಾಡಿದ್ರೆ ನಿಮಗೆ ದಿನನಿತ್ಯ ಯಾವ ಥರ ಬಿಸ್ನೆಸ್ ಆಗಿದೆ, ಲಾಸ್ ಆಗಿದೆ ಎಲ್ಲ ನಿಮಗೆ ಐಡಿಯಾ ಸಿಗುತ್ತೆ. ಓಕೆ, ನೋಡ್ತಾ ಹೋಗೋಣ ಬನ್ನಿ ಕ್ಯಾಶ್ ಫ್ಲೋ ಏನಂತ ಹೇಳ್ತಾ ಹೋಗ್ತೀನಿ. ಸೊ ಕ್ಯಾಶ್ ಫ್ಲೋನಲ್ಲಿ 2 ವೆರೈಟಿ ಇದೆ. ಒಂದು ಕ್ಯಾಶ್ ಇನ್ನು, ಇನ್ನೊಂದು ಕ್ಯಾಶ್ ಔಟ್ ಅಂತ, ಓಕೆನಾ? ಹೇಳಿ, ಒಂದು ಕ್ಯಾಶ್ ಇನ್ನು, ಇನ್ನೊಂದು ಕ್ಯಾಶ್ ಔಟ್. ಅಂದರೆ ಕ್ಯಾಶ್ ಫ್ಲೋ ಇನ್, ಕ್ಯಾಶ್ ಫ್ಲೋ ಔಟ್ ಅಂತ. ಎಕ್ಸಾಂಪಲ್ಲು, ನೀವು ಒಂದು ಬಿಸ್ನೆಸ್ನ ಶುರು ಮಾಡಬೇಕಂತಿದ್ರೆ ನಿಮ್ಮ ಹತ್ರ ಎಲ್ಲ ಈಗ ತೊಗೊಂಡಿರ್ತೀರ, ಮೆಟೀರಿಯಲ್ ತೊಗೊಂಡಿರ್ತೀರ, ಮತ್ತು ರಾ ಮೆಟೀರಿಯಲ್ ತೊಗೊಂಡಿರ್ತೀರ, ಮತ್ತು ಇನ್ನೊಂದು ಮಿಷಿನರಿ ತೊಗೊಂಡಿರ್ತೀರ. ಆದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಒಂದು ಸ್ವಲ್ಪ ಅಮೌಂಟ್ ಇರಬೇಕಾಗುತ್ತೆ ರೊಟೇಷನ್ ಅಂತ. ಸೊ ನಿಮ್ಮ ಹತ್ರ ಒಂದು ಕ್ಯಾಶ್ ಫ್ಲೋ ಅಂದರೆ ಒಂದು ಸ್ವಲ್ಪ ಹಣಕಾಸು ಅಂತ ನಿಮ್ಮ ಹತ್ರ ಒಂದು 50,000 ಇದೆ ಅಂದ್ಕೊಳ್ಳೋಣ ಸೇವಿಂಗ್ಸ್ ಆಗಿ. ಸೊ 50,000ಕ್ಕೆ 35,000 ಖರ್ಚು ಮಾಡಿದ್ದೀರಿ ಅಂದರೆ ನಿಮಗೆ ಉಳಿಯೋದು 15,000 ಅಲ್ವಾ? ಹೇಳಿ, 50,000ದಲ್ಲಿ 35,000 ನೀವು ಖರ್ಚು ಮಾಡಿದ್ದೀರಿ ಅಂದರೆ 15,000 ಉಳಿಯುತ್ತೆ. ಇದು ಪಾಸಿಟಿವ್, ಅರ್ಥ ಆಯ್ತಾ? ನೆಗೆಟಿವ್ ಏನು ಅಂದರೆ ನಿಮ್ಮ ಹತ್ರ 50,000 ಇರುತ್ತೆ, ಓಕೆನಾ? ಎಲ್ಲ ಸೇರಿ ನಿಮಗೊಂದು 60,000 ಖರ್ಚು ಬಂದಿರುತ್ತೆ. ಏನೇಳಿ, 50,000 ನಿಮ್ಮ ಹತ್ರ ಇರುತ್ತೆ, 60,000 ಖರ್ಚು ಬಂದಿರುತ್ತೆ, 10,000 ಮೈನಸ್ ಆಯಿತು. ಇದು ನಿಮಗೆ ಲಾಸ್. ಅರ್ಥ ಆಗಿಲ್ಲಲ್ಲ? ಎಸ್, ನಿಮ್ಗೆ 100% ಅರ್ಥ ಆಗಿಲ್ಲ. ಬೇಕಂತಾನೆ ಅರ್ಥ ಆಗಬಾರ್ದು ಅಂತ ನಾನು ಹೇಳಿರೋದು. ಓಕೆ, ಅರ್ಥ ಆಗೋ ಥರ ಇವಾಗ ನಿಮ್ಗೆ ಹೇಳ್ತೀನಿ ಅದೇನು ಅಂತ, ಓಕೆನಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಯಾಶ್ ಫ್ಲೋ, ಕ್ಯಾಶ್ ಇನ್, ಕ್ಯಾಶ್ ಔಟ್. ಎಕ್ಸಾಂಪಲ್ ಕೊಡ್ತೀನಿ ಈಗ, ಕ್ಲೀನಾಗಿ ಅರ್ಥ ಮಾಡಿಸಿ ನೋಡಿ. ಕ್ಯಾಶ್ ಫ್ಲೋ ಇದು ತುಂಬ ಇಂಪಾರ್ಟೆಂಟ್, ಓಕೆನಾ? ಓಕೆ, ಡೈಲಿ ಎಕ್ಸ್ಪೆನ್ಸ್ ಪೇ ಮಾಡಲು, ಮತ್ತು ಸ್ಟಾಕ್ ಖರೀದಿಸಲು, ಸ್ಯಾಲ್ರಿ ಕೊಡಲು, ಮತ್ತು ಲಾಸ್ ಅವಾಯ್ಡ್ ಮಾಡಲು ಈ ಕ್ಯಾಶ್ ಫ್ಲೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಡೈಲಿ ಎಕ್ಸ್ಪೆನ್ಸನ್ನು ಪೇ ಮಾಡ್ತಾ ಇರ್ತೀವಲ್ವ, ಡೈಲಿ ಎಕ್ಸ್ಪೆನ್ಸ್ ನೀವು ಪೇ ಮಾಡ್ತಾ ಇರ್ತೀರಾ, ಮತ್ತು ಸ್ಟಾಕ್ ಖರೀದಿ ಮಾಡ್ತಾ ಇರ್ತೀರಾ, ಅದು ಕೂಡ, ಮತ್ತು ಸ್ಯಾಲ್ರಿ ಕೊಡ್ತಾ ಇರ್ತೀರಾ ಲೇಬರ್ಗೆ, ಕರೆಂಟ್ ಬಿಲ್ಲು, ವೆಹಿಕಲ್ ಚಾರ್ಜಸ್ಸು, ಕೊರಿಯರ್ ಚಾರ್ಜಸ್ಸು. ಇದನ್ನು ಅವಾಯ್ಡ್ ಮಾಡೋದಕ್ಕೆ, ಅಂದರೆ ಈ ಲಾಸ್ನ ಅವಾಯ್ಡ್ ಮಾಡೋದಕ್ಕೆ ಕ್ಯಾಶ್ ಫ್ಲೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಶ್ ಫ್ಲೋ ಇಲ್ಲಾಂದರೆ 100% ಲಾಸ್ ಆಗುತ್ತೆ ಬಿಸ್ನೆಸ್ಸು. ಸೊ ಪ್ರಾಫಿಟ್ ಇರುವಾಗಲೇ ನೀವು ಕ್ಯಾಶ್ ಫ್ಲೋನ ಮೇಂಟೈನ್ ಮಾಡಿದರೆ ಬಿಸ್ನೆಸ್ ಲಾಸ್ ಆಗುತ್ತೆ, ಓಕೆ? ಸೊ ಪ್ರಾಫಿಟ್ಟು ಬೇಕು ಅಂದರೆ ನೀವು ಕ್ಯಾಶ್ ಫ್ಲೋನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಮೇಂಟೈನ್ ಮಾಡಿಲ್ಲ ಅಂದರೆ ಬಿಸ್ನೆಸ್ 100% ನಿಮಗೆ ಲಾಸ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ಈಗ. ಮೇಯ್ನಾಗಿ ಕ್ಯಾಶ್ ಫ್ಲೋ ಅಂದರೆ ಏನಂತ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ಕ್ಯಾಶ್ ಇನ್ ಏನಂತ ನೋಡೋಣ. ಕ್ಯಾಶ್ ಇನ್ ಏನು ಅಂದರೆ ಕರ್ಪೂರ ಮಾರಾಟ. ಇವತ್ತು ನೀವು ಎಕ್ಸಾಂಪಲ್ ನಿಮ್ಮ ಹತ್ರ ಹೇಳಿದ್ನಲ್ಲ, ಕರ್ಪೂರ ನೀವು ಇವತ್ತು 40,000 ರೂಪಾಯಿ ಕರ್ಪೂರನ ನೀವು ಮಾರಾಟ ಮಾಡಿದಿರಿ ಅಂತ ನಾವು ಅಂದ್ಕೊಳ್ಳೋಣ. ಎಷ್ಟು ಹೇಳಿ, ಇವತ್ತು ನೀವು 40,000 ರೂಪಾಯಿ ಅಮೌಂಟ್ದು ಕರ್ಪೂರ ನೀವು ಮಾಡಿದ್ದೀರಿ ಅಂದರೆ, ಸೇಲ್ ಮಾಡಿದ್ದೀರಿ ಅಂದರೆ, ನೀವು ಕ್ರೆಡಿಟ್ ಅಂತ ಕೊಡ್ತೀರಾ ಕೆಲವರಿಗೆ. ಏನು ಹೇಳಿ, ಕೆಲವೊಬ್ಬರಿಗೆ ಕ್ರೆಡಿಟ್ ಅಂದರೆ ಸಾಲದ ರೂಪಾಯಿ ಕೊಡ್ತೀರಾ, ಅರ್ಥ ಆಯ್ತಲ್ವಾ? ಕೆಲವರಿಗೆ ನೀವು ಸಾಲದ ರೂಪಾಯಿ ಕೊಟ್ಟಿರ್ತೀರಾ, ವೀಕ್ಲಿ ಕಲೆಕ್ಷನು ಇಲ್ಲ ಮಂತ್ಲಿ ಕಲೆಕ್ಷನ್ ಆ ಥರ ಕೊಡ್ತಾ ಇರ್ತೀರಾ. ಸೊ ಇವತ್ತು ನಿಮ್ಮ ಹತ್ರ ಒಂದು 50,000 ಹೂಡಿಕೆ ಇದೆ ಅನ್ಕೊಳ್ಳೋಣ, ಅಂದರೆ ನಿಮ್ಮ ಹತ್ರ ಒಂದು 50,000 ರೂಪಾಯಿ ಸೇವಿಂಗ್ಸ್ ಇದೆ ಅನ್ಕೊಳ್ಳೋಣ. ಸೊ ಇವತ್ತು ನೀವು 40,000 ರೂಪಾಯಿ ಕರ್ಪೂರನ ನೀವು ಸೇಲ್ ಮಾಡಿದ್ದೀರಾ, ಮತ್ತು ಹಳೆಯದೊಂದು ಬಾಕಿ ಬರೋದಿತ್ತು 10,000, ಅದನ್ನು ಕಲೆಕ್ಷನ್ ಮಾಡಿದ್ದೀರಾ ಅಂದರೆ ನಿಮಗೆ ಒಟ್ಟಾರೆ ಇವತ್ತು 50,000 ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆದಂಗೆ ಅರ್ಥ. ಸೊ ಅದರಿಂದ ನಿಮಗೆ ಲಾಭನ ನಷ್ಟನಾ? ಎಸ್, ಲಾಭ. ಇದು ಕ್ಯಾಶ್ ಫ್ಲೋ ಇನ್ ಅಂತ ಹೇಳ್ತಾರೆ, ಓಕೆನಾ? ಅರ್ಥ ಆಗಿಲ್ವಾ? ಎಕ್ಸಾಂಪಲ್ ಹೇಳ್ತೀನಿ. ಈಗ ಕ್ಯಾಶ್ ಇನ್ ಅಂದರೆ, ಕ್ಯಾಶ್ ಫ್ಲೋ ಇನ್ ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸಿಗೆ ಏನೇನು ಕ್ಯಾಶ್ ಬರುತ್ತಲ್ಲ ಅದು ಕ್ಯಾಶ್ ಫ್ಲೋ ಇನ್ನು. ನಿಮ್ಮ ಬಿಸ್ನೆಸ್ಸಿಂದ ಹೊರಗಡೆ ಹೋಗುತ್ತಲ್ಲ ಅದು ಕ್ಯಾಶ್ ಫ್ಲೋ ಔಟ್ ಅಂತ ಹೇಳ್ತಾರೆ. ಕ್ಯಾಶ್ ಫ್ಲೋ ಇನ್ ಅಂದರೆ ನಿಮ್ದು ಇವತ್ತು ಏನೇನು ಸೇಲ್ ಇದೆಯಲ್ಲ, ಎಕ್ಸಾಂಪಲ್ ಕರ್ಪೂರ ಕೊಟ್ಟಿದ್ದೀರಾ, ಅದು ನಿಮಗೆ ಕೊಟ್ಟಿದ್ದು ನಿಮ್ಗೆ ಏನು ಬರುತ್ತೆ? ಕ್ಯಾಶ್ ಬರುತ್ತೆ, ಅದು ಕ್ಯಾಶ್ ಇನ್. ಹಾಗೆ ಹಳೆ ಸಾಲ ಬರುವಂಥದ್ದಿರುತ್ತೆ, ಓಕೆನಾ? ಸಾಲಗಳು ಬರುವಂಥದ್ದಿರುತ್ತೆ, ಅದು ಕ್ಯಾಶ್ ಇನ್. ಕ್ರೆಡಿಟ್ ಸಾಲ ಕೊಟ್ಟಿರ್ತೀರಾ 30 ಡೇಸ್ಗೆ, 60 ಡೇಸ್ಗೆ, 90 ಡೇಸ್ಗೆ ಸಾಲ ಕೊಟ್ಟಿರ್ತೀರಾ, ಅದು ಕ್ಯಾಶ್ ಇನ್.
ಹೊರಗಡೆ ಏನೇನು ಕೊಡ್ತೀರಲ್ಲ ಅದು ಕ್ಯಾಶ್ ಔಟ್. ಓಕೆ, 40,000 ರೂಪಾಯಿ ಸೇಲ್ ಆಯಿತು, 10,000 ರೂಪಾಯಿ ಹಳೆ ಅಮೌಂಟ್ ಬರೋದಿತ್ತು, ಸಾಲದ ರೂಪಾಯಿ ಕೊಡಿಲ್ಲ, ಎರಡೂ ಸೇರಿ ನಿಮಗೆ 50,000 ರೂಪಾಯಿ ಇವತ್ತಿನ ಇನ್ಕಮ್. ಇದು ಕ್ಯಾಶ್ ಫ್ಲೋ ಇನ್, ಇದು ಲಾಭ. ಓಕೆ, ಕ್ಯಾಶ್ ಫ್ಲೋ ಔಟ್ ಅಂದರೆ ಹೊರಗಡೆ ಹೋಗುವಂಥ ಅಮೌಂಟ್ ಏನೇನು ಅಂತ ನೋಡಿದ್ರೆ, ರಾ ಮೆಟೀರಿಯಲ್ ಇವತ್ತು ನಿಮಗೆ ಸ್ವಲ್ಪ 40,000 ರೂಪಾಯಿ ಐಟಮ್ ಹೋಯಿತು, ನೆಕ್ಸ್ಟ್ ನಿಮಗೇನು ರಾ ಮೆಟೀರಿಯಲ್ ಬೇಕಲ್ಲ. ಸೊ ರಾ ಮೆಟೀರಿಯಲ್ ಖರೀದಿ ಮಾಡೋದಕ್ಕೆ ನೀವು ಪರ್ಚೇಸ್ ಮಾಡ್ತೀರಾ, ಪಾಯಿಂಟ್ ಆಫ್ ಸೇಲ್ ಅಂತೀವಿ, ಅದಕ್ಕೆ ಗೊತ್ತಿರೋ ಅರ್ಥ ಆಗುತ್ತೆ. ಸೊ ಓಕೆ, ರಾ ಮೆಟೀರಿಯಲ್ ನೀವು ಖರೀದಿ ಮಾಡುವಾಗ ನೀವು ಅಮೌಂಟ್ನ ಕಳಿಸ್ತೀರಾ ಕ್ಯಾಶ್ ರೂಪದಲ್ಲಿ, ಇಲ್ಲಾಂದರೆ ಫೋನ್ಪೇ ಇಲ್ಲಾಂದರೆ ಅಕೌಂಟ್ ಮೂಲಕ ಕಳಿಸ್ತೀರಾ. ಸೊ ಅದು ಕ್ಯಾಶ್ ಫ್ಲೋ ಔಟ್ ಅಂದರೆ ನಿಮ್ಮ ಒಂದು ಸಂಸ್ಥೆಯಿಂದ ಕ್ಯಾಶ್ ಹೊರಡೆ ಹೋಗಿದೆ, ಇದು ಕ್ಯಾಶ್ ಔಟ್ ಅಂತ ಹೇಳ್ತೀವಿ. ಓಕೆ, ಮತ್ತು ಲೇಬರ್ ರೆಂಟ್, ಲೇಬರ್ ಚಾರ್ಜಸ್ಸು ದಿನಕ್ಕೆ ಎಷ್ಟು ಹೋಗ್ತಿದೆ. ಎಕ್ಸಾಂಪಲ್, ತಿಂಗಳಿಗೆ ಒಬ್ಬ 15,000 ರೂಪಾಯಿ ನೀವು ಒಬ್ಬ ಲೇಬರ್ಗೆ ಪೇ ಮಾಡ್ತೀರ ಅಂದರೆ ದಿನಕ್ಕೆ ಎಷ್ಟಾಯಿತು, 500 ರೂಪಾಯಿ ಆಯಿತು. ಸೊ 500 ರೂಪಾಯಿ ಬಂದುಬಿಟ್ಟು ಎಕ್ಸ್ಪೆನ್ಸಿವ್, ಒಂದು ದಿನಕ್ಕೆ ನೀವು ಅವನಿಗೆ 500 ರೂಪಾಯಿ ಕೊಡ್ತಾ ಇದ್ದೀರಾ, ಅದು ಎಕ್ಸ್ಪೆನ್ಸಿವ್, ಕ್ಯಾಶ್ ಔಟ್. ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ದಿನಕ್ಕೆ ತಿಂಗಳಿಗೆ ಒಂದು 5,000 ರೂಪಾಯಿ ಕರೆಂಟ್ ಬಿಲ್ ಹೋಗ್ತಾ ಇದೆ ಅಂದರೆ ದಿನಕ್ಕೆ ಎಷ್ಟು ಆಯಿತು ಅಂತ ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಮತ್ತು ಇವತ್ತೊಂದು ಕೊರಿಯರ್ ಹೋಗಿದೆ ಅಂದರೆ, ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್, ಒಂದು ನಿಮ್ಮೊಂದು ಕರ್ಪೂರ ಒಂದು ಬಸ್ಸಲ್ಲಿ ಹೋಗಿದೆ ಅಂದರೆ ಅಥವಾ ಅದು ಆಟೋದಲ್ಲಿ ಹೋಗಿದೆ ಅಂದರೆ, ಇಲ್ಲಿಂದ ಬಳ್ಳಾರಿಗೋ ಇಲ್ಲ ಅಂದರೆ ಬೆಂಗಳೂರು ಹೋಯಿತು ಅಂದರೆ, ಸೊ ಅದರ ಒಂದು ಕೊರಿಯರ್ ಚಾರ್ಜಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅದನ್ನು ಕೂಡ ನೀವು ಅಲ್ಲಿ ಬರೀಬೇಕಾಗುತ್ತೆ. ಪ್ಯಾಕಿಂಗ್ ಕೂಡ ನೀವು ಬರೀಬೇಕಾಗುತ್ತೆ. ಓಕೆನಾ. ಮತ್ತು ನೀವು ಕೆಲವೊಂದು ಪ್ಯಾಕಿಂಗ್ ಮಾಡುವಾಗ ರೋಲ್ ಹಾಕ್ತೀರಾ, ಸೆಲೋ ಟೈಪ್ ರೋಲ್, ಅದನ್ನು ಕೂಡ ಮಂತ್ಲಿ ಎಷ್ಟು ಖರ್ಚಾಗಿದೆ ಅದನ್ನು ಡಿವೈಡ್ ಬೈ ಡೇಸ್ ಮಾಡಬೇಕು. ತಿಂಗಳಿಗೆ ಒಂದು ಬಂಡಲ್ ಖಾಲಿ ಇದ್ದರೆ ಅದನ್ನು ಕೂಡ ನೀವು ಬಂಡಲ್ ಖಾಲಿ ಇದೆ ಇಂತಿಷ್ಟು ಬಂಡಲ್ ಖಾಲಿ ಇದ್ದರೆ ಡಿವೈಡ್ ಬೈ ಡೇಸ್ ಹಾಕಬೇಕು. ಅವತ್ತೇ ನಿಮ್ಮ ಒಂದು ಮೈಂಡಲ್ಲಿ ಇರುತ್ತೆ ಇಂತಿಷ್ಟು ಅಂತ. ಅವೆಲ್ಲ ಬಂದುಬಿಟ್ಟು ನೀವು ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ಹಾಕಬೇಕಾಗುತ್ತೆ. ಪ್ರತಿದಿನ ಇಂತಿಷ್ಟೇ ಬಂಡಲ್ ಹೋಗುತ್ತೆ, ಇಂತಿಷ್ಟೇ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮೊಂದು ಮೈಂಡ್ ಸೆಟಲ್ಲಿ ಇರುತ್ತೆ. ಒಂದು 5-6 ತಿಂಗಳು ಆದಮೇಲೆ ಬಿಸ್ನೆಸ್ ಐಡಿಯಾ ಸಿಗುತ್ತೆ, ನಾನು ತಿಂಗಳಿಗೆ ಎಷ್ಟು ರೋಲ್ ಹೋಗ್ತಾ ಇದೆ ಅಂತ. ಅದ್ರ ಪ್ರಕಾರ ನೀವು ಅದನ್ನು ಡೈಲಿ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್, ನಿಮಗೆ ಒಂದು ಬಂಡ್ಲಿಗೆ 100 ರೂಪಾಯಿ ಇದೆ ಅನ್ಕೊಳ್ಳೋಣ, ತಿಂಗಳಿಗೆ 10 ಬಂಡ್ಲು ಸೇಲ್ ಆಗುತ್ತೆ ಅನ್ಕೊಳ್ಳೋಣ. ನೀವು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಬಂಡ್ಲು ದಿನ ಲೆಕ್ಕದಲ್ಲಿ ಹಾಕಂತ ಹೋಗ್ಬೇಕಾಗುತ್ತೆ. ನಿಮಗೆ ಗೊತ್ತಾಗತ್ತಲ್ವಾ, ಟೋಟಲ್ ಅಮೌಂಟ್ ಡಿವೈಡ್ ಬೈ ಡೇಸ್ ಹಾಕಿದ್ರೆ ಬಂದುಬಿಡುತ್ತೆ. ಅದನ್ನು ಹೇಳ್ಕೊಡ್ಬೇಕಂತೇನಿಲ್ಲ. ನೆಕ್ಸ್ಟು, ಸೊ ಎಲ್ಲ ಖರ್ಚಾಗಿ ನೋಡಿದ್ರೆ ನಿಮಗೆ 45,000 ಒಟ್ಟಾರೆ ಎಕ್ಸ್ಪೆನ್ಸ್ ಆಗಿರುತ್ತೆ ಒಂದು ದಿನಕ್ಕೆ. 25,000 ರೂಪಾಯಿ ಮೆಟೀರಿಯಲ್ಲು, ಮತ್ತು ಲೇಬರ್ ಚಾರ್ಜು ದಿನಕ್ಕೆ 8,000 ರೂಪಾಯಿ, ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಸೇರಿ 5,000, ಟ್ರಾನ್ಸ್ಪೋರ್ಟೇಷನ್ 4,000 ದಿನಕ್ಕೆ, ಪ್ಯಾಕಿಂಗು ಒಂದು 3,000, ಎಲ್ಲ ಸೇರಿ ದಿನಕ್ಕೆ 45,000 ಖರ್ಚಾಗಿದೆ ಅಂತ ನಾವು ಅಂದ್ಕೊಳ್ಳೋಣ. ಓಕೆ, ಇದು ಕ್ಯಾಶ್ ಔಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ನೆಟ್ ಕ್ಯಾಶ್ ಫ್ಲೋ, ಹಣದ ಹೂಡಿಕೆ, ನೆಟ್ ಕ್ಯಾಶ್ ಫ್ಲೋ ಅಂತೀವಿ. ಓಕೆ, ಕ್ಯಾಶ್ ಇನ್ಫ್ಲೋ ಅಂತ ಕ್ಯಾಶ್ ಔಟ್ ಫ್ಲೋ, ಇದನ್ನು ನೆಟ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ. ಕ್ಯಾಶ್ ಇನ್ ಕ್ಯಾಶ್ ಔಟ್, ಇದನ್ನು ನೀವು ಮೈನಸ್ ಮಾಡಿದ್ರೆ ಕ್ಯಾಶ್ ಇನ್ನು ಮತ್ತು ಕ್ಯಾಶ್ ಔಟ್ ಇದನ್ನು ನೀವು ಮೈನಸ್ ಮಾಡಿದ್ರೆ ನೆಟ್ ಕ್ಯಾಶ್ ಸಿಗುತ್ತೆ ನಿಮ್ಗೆ ಏನು ಉಳಿದಿದೆ ಅಂತ. ಓಕೆನಾ. ಫಸ್ಟ್ ನಿಮ್ಗೆ ಹೇಳಿದ್ರೆ ನಾವು 50,000 ಇದೆ ಅಂತ ಅಂದರೆ 40,000 ರೂಪಾಯಿ ಸೇಲ್ ಆಗಿದೆ, 10,000 ರೂಪಾಯಿ ಕ್ರೆಡಿಟ್ ಸಾಲವಾಗಿ ವಾಪಸ್, ಸಾಲ ಕೊಟ್ಟಿದ್ದನ್ನು ಐಟಮ್ ನೀವು ಸಾಲ ಕೊಟ್ಟಿದ್ದರೆ ವಾಪಸ್ ಬಂದಿದೆ. ಟೋಟಲ್ ನಿಮಗೆ 50,000 ರೂಪಾಯಿ ವಾಪಸ್ ಬಂದಿದೆ, ಕರೆಕ್ಟ್ ಅಲ್ವಾ. ಸೊ 50,000 ರೂಪಾಯಿಗೆ ಇವತ್ತೇನು ಸೇಲ್ ಆಗಿದೆ, 45,000 ರೂಪಾಯಿ ಎಕ್ಸ್ಪೆನ್ಸ್ ಆಗಿದೆ ನಿಮಗೆ ಟೋಟಲ್. ಸೊ ಅದೆರಡು ಮೈನಸ್ ಮಾಡಿದ್ರೆ ನಿಮಗೆ 5,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಅಂತ ಇರುತ್ತೆ. ಅದು ನಿಮಗೆ ನೆಟ್ ಕ್ಯಾಶ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಇದು ಲಾಸ್ ಆಗಿಲ್ಲ, ಕರೆಕ್ಟಾಗಿದೆ ನಿಮಗಿದು. ಓಕೆನಾ, ನಿಮಗೆ ಲಾಸ್ ಅಲ್ಲ ಇದು. ಓಕೆನಾ, ಆಲ್ರೆಡಿ ನೀವು ಐಟಮ್ನ ಖರೀದಿ ಮಾಡಿದ್ದೀರಾ. ಓಕೆನಾ, ಸೊ ನಿಮ್ಗೆ ಲಾಸ್ ಅನ್ನೋದಾಗಲ್ಲ. ಸೊ 50,000 ರೂಪಾಯಿ ನಿಮಗೆ ಕ್ಯಾಶ್ ಬಂತು, ಮತ್ತು 45,000 ರೂಪಾಯಿ ಹೂಡಿಕೆ ಮಾಡಿದ್ದೀರಾ, ಮತ್ತು ನಿಮ್ಗೆ ಅದ್ರ ಲಾಭ ಸಿಗುತ್ತೆ. 5,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಅನ್ನೋದಿದೆ, ಇದರಿಂದ ನೀವು ಲಾಸ್ ಆಗಲ್ಲ. ಓಕೆ, ಈಗ ನೆಗೆಟಿವ್ ಕ್ಯಾಶ್ ಫ್ಲೋ ಅಂದರೆ ಲಾಸ್ ಏನಕ್ಕೆ ಆಗ್ತೀರಾ ಅಂತ. ಅವಾಗ ಹೇಳಿದ್ದು ಪಾಸಿಟಿವ್ ಕ್ಯಾಶ್ ಫ್ಲೋ, ಈಗ ನೆಗೆಟಿವ್ ಕ್ಯಾಶ್ ಫ್ಲೋ. ನೆಗೆಟಿವ್ ಕ್ಯಾಶ್ ಫ್ಲೋ ಯಾವ ಥರ ಅಂದರೆ, ಎಕ್ಸಾಂಪಲ್, ನೀವು ಇವತ್ತು ಒಂದು 45,000 ರೂಪಾಯಿದು ಐಟಮ್ ಸೇಲ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಅವಾಗಲೇ ಹೇಳಿದಂಗೆ ಸೇಮ್ ಎಕ್ಸಾಂಪಲ್ ಕೊಡ್ತೀನಿ. 45,000 ರೂಪಾಯಿದು ನೀವು ಐಟಮ್ನ ಅಂದರೆ ಕರ್ಪೂರನ ಸೇಲ್ ಮಾಡಿಲ್ಲ. ಸೊ ನಿಮಗೆ 45,000 ರೂಪಾಯಿ ಹಣ ರಿಸೀವ್ ಆಯಿತು. ಓಕೆ, ನೆಕ್ಸ್ಟು ಹಳೆ ಬಾಕಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಓಕೆನಾ. ಸೊ ಹಳೆ ಬಾಕಿ ಬರಬೇಕಾಯಿತು, ಬಂದಿಲ್ಲ, ಲಾಸ್ ತಾನೆ. ಸೊ ನೀವು ಬರೀ ಕರ್ಪೂರನ ಕೊಡ್ತಾ ಇದ್ದರೆ ಕಲೆಕ್ಷನ್ ಯಾವಾಗ ಮಾಡ್ತೀರಾ? ಬರೀ ಸಾಲದ ರೂಪಾಯಿ ಕೊಡ್ತಾ ಇದ್ರೆ ನಿಮ್ಗೆ ಲಾಸ್ ಅಲ್ವಾ. ಕಲೆಕ್ಷನ್ ಕೂಡ ಮಾಡಬೇಕಲ್ಲ, ಡೈಲಿ ಇಂತಿಷ್ಟು ಕಲೆಕ್ಷನ್ ಅಂತ ಆಗಲೇಬೇಕು. ಇವ್ನು ಕೊಟ್ಟಿಲ್ಲ ಅಂದರೆ ಇನ್ನೊಬ್ಬ ಕೊಡ್ತಾ ಇರಬೇಕು, ನಿಮ್ಮ ರೊಟೇಷನ್ ಬಿಸ್ನೆಸ್ ಆಗ್ತಾ ಇರಬೇಕು. ಡೈಲಿ ಕಲೆಕ್ಷನ್ ಅಂತ ಒಬ್ಬರಿಂದಾದ್ರೂ ಬರಲೇಬೇಕು, ಅವಾಗ ನಿಮ್ಗೆ ಲಾಸ್ ಆಗೋಲ್ಲ. ಒಬ್ರದಾದ್ರೂ ಡೈಲಿ ಒಂದು ಕಲೆಕ್ಷನ್ ಇರಲೇಬೇಕು, ಅವಾಗ ನಿಮ್ಗೆ ಲಾಸ್ ಆಗೋಲ್ಲ. ಹಾಗೆ ಇನ್ನೊಂದು ವಿಚಾರ ಏನಂದರೆ, ಲಾಸ್ ಯಾಕೆ ಆಗುತ್ತೆ ಅಂದರೆ, ಕೆಲವರು ಈ ಬಂದಿದ್ದ ಲಾಭನ FD ಹಾಕೋದು, ಇಲ್ಲ ಯಾವುದೋ ಒಂದು ಪಿಗ್ನಿ ಹಾಕೋದು, ಇಲ್ಲ ಇನ್ಯಾವುದಕ್ಕೋ ತೆಗೆದು ಹಾಕ್ತಾ ಇರ್ತಾರೆ ಸೇವಿಂಗ್ಸಿಗೆ. ಅವಾಗ ನಿಮ್ಗೆ ಲಾಸ್ ಆಗುತ್ತೆ, ರೊಟೇಷನ್ಗೆ ದುಡ್ಡೇ ಸಿಗ್ತಾ ಇರಲ್ಲ. ಸೊ ಸ್ಟಾರ್ಟಪ್ ಬಿಸ್ನೆಸ್ ಯಾರು ಮಾಡ್ತಿದ್ರೆ ನಾವು ಸೇವಿಂಗ್ಸ್ ಮಾಡಬೇಕು ಅಂತ ಹೋಗ್ಬೇಡಿ. ಓಕೆನಾ. ಸೊ ರೊಟೇಷನ್ ಮಾಡೋಕ್ಕೆ ಮಾಡಿ, ಸೇವಿಂಗ್ಸ್ ಮಾಡಿ ಏನು ಮಾಡ್ತೀರಾ, ದೊಡ್ಡ ಅಮೌಂಟ್ ಮಾಡಿ ಅವಾಗ ಸೇವಿಂಗ್ಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಈ ಥರ ಮಾಡೋಕ್ಕೆ ಹೋಗ್ಬಿಡಿ, ಲಾಸ್ ಆಗುತ್ತೆ. ಸೇವಿಂಗ್ಸ್ ಮಾಡ್ತೀನಿ ಅನ್ನೋದ್ರೆ ಮಾಡಬೇಡಿ, ಲಾಸ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಹೇಳಿದ್ನಲ್ಲ, ಸೇಲ್ಸ್ 35,000 ಆಗುತ್ತೆ, ಮತ್ತು ಬೇಡದಿರೋದು ಕಮಿಟ್ಮೆಂಟ್ಗಳು, ಸಾಲಗಳು, ಮತ್ತು FD ಹಾಕೋದು, ಸೇವಿಂಗ್ಸ್ ಮಾಡೋದು, ಇನ್ಯಾವುದೋ ಮಾಡೋದು, ಚೀಟಿ ವ್ಯವಹಾರ ಮಾಡೋದು, ಇದಕ್ಕೆಲ್ಲ ಹಾಕಬೇಡಿ ದುಡ್ಡನ್ನ, ಅದರಿಂದ ಲಾಸ್ ಆಗುತ್ತೆ. ಸೊ ನಿಮ್ಮ ಸೇಲ್ಸ್ ಹೆಂಗಿರುತ್ತೋ ಎಕ್ಸ್ಪೆನ್ಸ್ ಕೂಡ ಬ್ಯಾಲೆನ್ಸ್ ಆಗಿರಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಅಕೌಂಟಲ್ಲಿ ಖಾತೆಯಲ್ಲಿ ಯಾವಾಗಲೂ ಹಣ ಇರಬೇಕಾಗುತ್ತೆ, ಅದು ಯಾವತ್ತೂ ಮೈನಸ್ ಆಗ್ತಾ ಹೋಗ್ಬಾರ್ದು. ಮೈನಸ್ ಆದರೆ ಅದು ಲಾಸು. ಇದು ಮೇನ್ ಟ್ರ್ಯಾಕ್ ಕ್ಯಾಶ್ ಫ್ಲೋದು. ಸೊ ಅದಕ್ಕೆ ಹೇಳ್ತಿದ್ದೀನಿ, ಪ್ರಾಫಿಟ್ ಇದ್ದರೆ ಕೈಯಲ್ಲಿ ಕ್ಯಾಶ್ ಫ್ಲೋ ಲಾಸ್ ಆಗಲ್ಲ. ಲಾಭ ಇರಬೇಕಾಗತ್ತೆ, ಲಾಭ ಇಲ್ಲ ಅಂದರೆ ಖಂಡಿತ ಲಾಸ್ ಆಗುತ್ತೆ. ಸೊ ಅದಕ್ಕೆ ಅವಾಯ್ಡ್ ಮಾಡಿ ಲಾಸನ್ನು. ಕ್ಯಾಶ್ ಸೇಲ್ಸ್ ಹೆಚ್ಚು ಮಾಡಿ,
ಸೇಲ್ಸ್ನ ಹೆಚ್ಚು ಮಾಡಿ, ಕ್ಯಾಶ್ ಸೇಲ್ಸು ಫೋನ್ಪೇ ಇರ್ಬೋದು, ಯಾವ್ದಾರು ಒಟ್ಟು ಸೇಲ್ಸ್ ನೀವು ಲಾಸ್ ಹೆಂಗೆ ಆಗಬಾರ್ದು ಅಂದರೆ ಮೇನ್ ಟಿಪ್ಸು, ನೀವು ಕ್ಯಾಶ್ ಸೇಲ್ಸ್ ಜಾಸ್ತಿ ಮಾಡಿ, ಆದಷ್ಟು ನೀವು ಸಾಲ ಕೊಡೋದನ್ನು ತಪ್ಪಿಸಿ, ಕ್ಯಾಶ್ ಸೇಲ್ ಜಾಸ್ತಿ ಮಾಡಿ, ಆದಷ್ಟು ಹಾಗೆ ಇಂಕೊಟ್ಟಂಗೆ ಇಸ್ಕೊಳ್ಳೋದು ಅಷ್ಟೇ. ಸೊ ಅದಕ್ಕೆ ಕ್ಯಾಶ್ ಸೇಲ್ ಜಾಸ್ತಿ ಮಾಡಿ, ಯಾವುದೇ ಕಾರಣಕ್ಕೂ ಸಾಲ ಕೊಡೋಕೆ ಹೋಗಬೇಡಿ. ಮತ್ತು ಕ್ರೆಡಿಟ್ ಪೀರಿಯಡ್ ಕಡಿಮೆ ಮಾಡಿ, 90 ಡೇಸು 60 ಡೇಸ್ ಇವೆಲ್ಲ ಮಾಡಬೇಡಿ. ಯಾವತ್ತೂ 7 ಡೇಸಿಗೆ ಇಲ್ಲ 15 ಡೇಸಿಗೆ ಅಷ್ಟೇ, 1 ತಿಂಗಳಿಗೆ ರೈಟ್ ಹಾಕೋಬೇಡಿ. ಕ್ರೆಡಿಟ್ ಡೇಸು ಯಾವಾಗಲೂ ಕಡಿಮೆ ಮಾಡಿ. ಸಾಲ ಕೊಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಕೊಡೋಕೆ ಬೇಕನ್ಸಿದ್ರೆ, ನೀಡಿದರೆ, ನಿಮಗೆ ಸೇರಿಲ್ಲ ಅಂದರೆ 7 ದಿನ ಕೊಡಿ ಸಾಲ ಅಷ್ಟೇ, ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಮತ್ತು ಆಫ್ ಸೀಸನಲ್ಲಿ ಪ್ರೊಡಕ್ಷನ್ ಕಮ್ಮಿ ಮಾಡಿ, ಆಫ್ ಸೀಸನಲ್ಲಿ ಪ್ರೊಡಕ್ಷನ್ ಕಮ್ಮಿ ಮಾಡಿ, ಸೀಸನಲ್ಲಿ ಮಾತ್ರ ಪ್ರೊಡಕ್ಷನ್ ಜಾಸ್ತಿ ಇಡಿ, ಉಳಿದಿದ್ದನ್ನು ಆಫ್ ಸೀಸನ್ಗೆ ಇಟ್ಕೊಳ್ಳಿ ಅದನ್ನು, ಓಕೆನಾ. ಮತ್ತು ಡೈಲಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡಿ, ತುಂಬ ಇಂಪಾರ್ಟೆಂಟ್ ಇದು. ಡೈಲಿ ಯಾವ ಥರ ಕ್ಯಾಶ್ ಫ್ಲೋ ಹೇಳಿದ್ನಲ್ಲ ಅದನ್ನು ತುಂಬ ಮೇಂಟೈನ್ ಮಾಡಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡೋಣ ಮುಂದಕ್ಕೆ ಏನಂತ. ಸೊ ಡೈಲಿ ಕ್ಯಾಶ್ ಫ್ಲೋ ತುಂಬ ಮೇಂಟೈನ್ ಮಾಡಿ, ತುಂಬ ಇಂಪಾರ್ಟೆಂಟ್, ಓಕೆನಾ. ಡೈಲಿ ಕ್ಯಾಶ್ ಫ್ಲೋ ಫಾರ್ಮೆಟ್ ಯಾವುದು ಅಂತ ಇಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ, ಓಕೆನಾ. ಕ್ಯಾಶ್ ಇನ್, ಹೊರಗಡೆ ಎಷ್ಟು ಕ್ಯಾಶ್ ಬಂತು, ಟೋಟಲ್ ಸೇಲ್ ಎಷ್ಟಾಯಿತು ಇವತ್ತು, ಅದರಲ್ಲಿ ಕ್ರೆಡಿಟ್ ಕಲೆಕ್ಷನ್ ಎಷ್ಟಾಯಿತು, ಅದರ್ ಇನ್ಕಮ್, ಬೇರೆ ಥರ ಇನ್ಕಮ್ ಯಾವ ಥರ ಆಯಿತು ಟೋಟಲ್. ಓಕೆ, ನೆಕ್ಸ್ಟು ಕ್ಯಾಶ್ ಔಟ್, ಎಕ್ಸ್ಪೆನ್ಸ್ ಯಾವ ಥರ ಹೊರಗಡೆ ಹೋಯಿತು, ಓಕೆ, ಪರ್ಚೇಸಿಂಗ್ ರಾ ಮೆಟೀರಿಯಲ್ಲು, ಲೇಬರ್ ಚಾರ್ಜಸ್ಸು, ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರು, ಟ್ರಾನ್ಸ್ಪೋರ್ಟು, ಪ್ಯಾಕಿಂಗು, ಸ್ಟೇಷ್ನರಿ, ರೆಂಟು, ಸ್ವೀಪರ್ ಚಾರ್ಜಸ್ಸು, ಫ್ಯೂಯಲ್ಲು, ಎಕ್ಸೆಟ್ರಾ. ಇವೆಲ್ಲ ನಿಮಗೆ ಕ್ಯಾಶ್ ಔಟ್ ಹೊರಗಡೆ ಹೋಗಿರುವಂಥದ್ದು ಇವತ್ತು ಎಕ್ಸ್ಪೆನ್ಸಿವ್, ಅದನ್ನು ಬರ್ಕೊಳ್ಳಿ. ಇದು ಆ್ಯಕ್ಚುಲಿ ನಿಮಗೆ ಡೈಲಿ ಕ್ಯಾಶ್ ಫ್ಲೋ ಫಾರ್ಮೇಟು. ಇದಿದ್ದರೆ ನಿಮಗೆ ಡೈಲಿ ಟ್ರ್ಯಾಕ್ ಸಿಗುತ್ತೆ, ಮಂತ್ ಎಂಡಲ್ಲಿ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಏನಂತ ಅರ್ಥ ಆಗುತ್ತೆ. ಫಸ್ಟ್ ಡೇ ಓಪನ್ ಮಾಡುವಾಗ ಮಿನಿಮಮ್ಮು ಒಂದು 50,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಯಾವುದೇ ಬಿಸ್ನೆಸ್ ಮಾಡೋದು ನಿಮ್ಮ ಅಕೌಂಟಲ್ಲಿ ಒಂದು 50,000 ರೂಪಾಯಿ ಇಟ್ಕೊಳ್ಳಿ ರೊಟೇಷನ್ ಅಂತ. ಅದು 50,000 ರೂಪಾಯಿ ಯಾವತ್ತೇ ಜಾಸ್ತಿ ಇರಬೇಕು ಹೊರತು ಕಮ್ಮಿ ಆಗಬಾರ್ದು, ಅರ್ಥ ಆಯ್ತಲ್ವಾ. ಅದು ಜಾಸ್ತಿ ಹೋಗ್ತಾ ಇದೆ ಅಂದರೆ ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಖಂಡಿತ ಸಕ್ಸಸ್ ಆಗ್ತಾ ಇದೆ, ಒಂದು ರನ್ನಿಂಗಲ್ಲಿ ಸ್ಮೂತಾಗಿ ರನ್ ಆಗ್ತಾಯಿದೆ ಅಂತ. ಅದು ಯಾವತ್ತು ಕಮ್ಮಿ ಆಯ್ತಾ ಹೋಯ್ತು ನಿಮ್ಮ ಒಂದು ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಅದು ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳಿ, ಬರೀ ಬಿಸ್ನೆಸ್ಸಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ಅರ್ಥ ಆಯ್ತಲ್ವಾ, ನಿಮಗೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ಬಿಸ್ನೆಸ್ಸು ಲಾಸ್ ಆಗ್ತಾಯಿದೆ ಲಾಭ ಆಗ್ತಾಯಿದೆ ಅಂತ. ಮತ್ತು ಡೈಲಿ ಕ್ಯಾಶ್ ಫ್ಲೋ ಮೆಟೀರಿಯಲ್ ಅಂದರೆ ಡೈಲಿ ಕ್ಯಾಶ್ ಫ್ಲೋ ಮೇಂಟೈನ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬುಕ್ನ, ಅರ್ಥ ಆಯ್ತಲ್ಲ. ಎಕ್ಸಾಂಪಲ್ ಹೇಳ್ತಾನಲ್ಲ, ಓಪನಿಂಗ್ ಕ್ಯಾಶು 50,000 ರೂಪಾಯಿ ಇದ್ದರೆ ಕ್ಯಾಶ್ ಇನ್ನು, ಕ್ಯಾಶ್ ಔಟು, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲೊಂದಿದೆ ನೋಡಿ. ಇದು ಒಂದು ಬುಕ್ ಕೀಪಿಂಗೆ, ಇದು ಆ್ಯಕ್ಚುಲಿ ಮೇಯ್ನ್ ಇರೋದು, ಓಕೆನಾ. ನೀವು ಫಸ್ಟ್ ಮೆಥಡ್ನು ಯೂಸ್ ಮಾಡ್ಬೋದು ಅವಾಗ ಹೇಳ್ದಂಗೆ, ಇಲ್ಲಾಂದರೆ ಸೆಕೆಂಡ್ ಮೆಥಡ್ನು ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಡೈಲಿ ಕ್ಯಾಶ್ ಬುಕ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಓಪನಿಂಗ್ ಕ್ಯಾಶು 50,000 ರೂಪಾಯಿ ಬ್ಯಾಲೆನ್ಸ್ ಇತ್ತು, ಅದು ಎಂಡ್ ಆಫ್ ದಿ ಡೇ, ಓಕೆ ಅದು ಆಮೇಲೆ ಹೇಳ್ತೀನಿ. ಓಪನಿಂಗ್ ಬ್ಯಾಲೆನ್ಸ್ 50,000 ಇದೆ ಇವತ್ತು, ಕ್ಯಾಶ್ ಇನ್ ಎಷ್ಟು ಬಂತು ಕ್ಯಾಶ್ ಇವತ್ತು, ಮತ್ತು ಹೊರಗಡೆ ಎಷ್ಟು ಕ್ಯಾಶ್ ಹೋಯಿತು ಔಟ್ ಆಯಿತು, ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು. ಎಕ್ಸಾಂಪಲ್ ಓಪನಿಂಗ್ ಬ್ಯಾಲೆನ್ಸ್ 50,000 ಇದೆ, ಕ್ಯಾಶ್ ಇನ್ನು 8,000 ರೂಪಾಯಿ ಐಟಮ್ ಸೇಲ್ ಆಗಿದೆ, ಕ್ಯಾಶ್ ಬಂದಿದೆ. ಕ್ಯಾಶ್ ಔಟು ಏನೂ ಇಲ್ಲ, ನಿಲ್ಲ ಅಂದರೆ ನೀವೇನು ಎಕ್ಸ್ಪೆನ್ಸ್ ಮಾಡಿಲ್ಲ. ಪ್ಯಾಕೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ 500 ರೂಪಾಯಿ ಎಕ್ಸೆಟ್ರಾ, ಓಕೆ 2,500 ರೂಪಾಯಿ. ಟೋಟಲ್ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸು 55,000 ರೂಪಾಯಿ ಆಯಿತು, ಅರ್ಥ ಆಯ್ತಲ್ವಾ ಯಾವ ಥರ ಅಂತ. 50,000 ರೂಪಾಯಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಸೇವಿಂಗ್ಸ್ ಆಗಿ, ನಿಮ್ಮ ಅಕೌಂಟಿಗೆ 8,000 ರೂಪಾಯಿ ಆ್ಯಡ್ ಆಯಿತು, 58,000 ಆಯಿತು, ಮೈನಸ್ 2,500 ಮೈನಸ್ 500, 55,000 ರೂಪಾಯಿ ಉಳಿತು ನಿಮಗೆ. ಅಂದರೆ 8,000 ರೂಪಾಯಿ ಖರ್ಚಾಗಿದೆ ಇವತ್ತು ಎಕ್ಸ್ಪೆನ್ಸು. ಸೊ 55,000 ರೂಪಾಯಿ ನಿಮ್ಮ ಒಂದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದೆ. ಇದನ್ನು ನೀವು ಮೇಂಟೈನ್ ಮಾಡ್ತಾ ಹೋದರೆ ನಿಮ್ಮ ಒಂದು ಬಿಸ್ನೆಸ್ ಲಾಸ್ ಆಗೋಲ್ಲ. ಮತ್ತು ಇದನ್ನು ಪ್ರತಿದಿನ ಈವ್ನಿಂಗು ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರತಿದಿನ ಈವ್ನಿಂಗ್ ನೀವು ಇದನ್ನು ಬುಕ್ಕನ್ನು ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು, ಡೇ ಬೈ ಡೇ. ಮತ್ತು ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ನೆಕ್ಸ್ಟ್ ಡೇಗೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸನ್ನು 55,000 ರೂಪಾಯಿ ಉಳಿತಲ್ಲ, ಅದು ನೆಕ್ಸ್ಟ್ ಡೇಗೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೊಗೋಬೇಕಾಗುತ್ತೆ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಮತ್ತು ಕ್ಯಾಶ್, ಓಕೆ, ಮತ್ತು ಕ್ಯಾಶ್ ಮತ್ತು UPI ಸಪ್ರೇಟ್ ಒಂದು ಬುಕ್ನ ಮೇಂಟೈನ್ ಮಾಡಿ. UPIನೂ ಕೂಡ ನೀವು ಸಪ್ರೇಟ್ ಒಂದು ಮೇಂಟೈನ್ ಮಾಡಬೇಕಾಗುತ್ತೆ. ಎಂಡ್ ಆಫ್ ದಿ ಡೇ ಬ್ಯಾಲೆನ್ಸ್ ಶೀಟ್ಗೆ ಟ್ಯಾಲಿ ಆಗಲ್ಲ. ಸೊ UPIನಲ್ಲಿ ನಿಮಗೆ UTR ನಂಬರ್ ಅಂತ ಇರುತ್ತೆ. ಪ್ರತಿಯೊಂದು ಕಸ್ಟಮರ್ದು UTR ನಂಬರ್ ಬರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟ್ರ್ಯಾಕಿಂಗು. ಎಕ್ಸೆಲ್ನ ಮೇಂಟೈನ್ ಮಾಡಿ. ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡುವಾಗ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದು ಬೇಡ. ಸೊ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂದಾಗ ನೀವು UPIನೂ ಕೂಡ ನೀವು ಎಂಡ್ ಆಫ್ ದಿ ಡೇ ಆಡಿಟ್ರಿ ಕೂಡ ನೀವೇನಾದ್ರು ನಿಮ್ಮ ಒಂದು P&L ಮಾಡ್ತೀನಿ ಅಂದರೆ ಅಥವಾ ಆಡಿಟ್ ಮಾಡ್ತೀನಿ ಅಂದರೆ ನಿಮ್ಮ ಟ್ರ್ಯಾಕಿಂಗ್ ಇರುತ್ತೆ ಲಾಸ್ ಆದರೆ, ಸೊ ಆಡಿಟ್ ಕಂಡುಹಿಡಿತಾರೆ. ಸೊ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. UPI ನಂಬರು UPI ಮಾಡಿಸಿದ್ರೆ ನಿಮಗೆ ಅಲ್ಲಿ UTR ನಂಬರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಪ್ರತಿಯೊಂದು ಫೈಲಲ್ಲೂ ಕೂಡ ಡೇ ಬೈ ಡೇ ನೀವು ಬಿಲ್ಲನ್ನು ಮತ್ತು ರಿಸಿಪ್ಟ್ನ ಅಟ್ಯಾಚ್ ಮಾಡಿ. ಸೊ ನೀವೇನಾದ್ರು ಬಿಲ್ ಬರ್ಕೊಡ್ತೀನಿ ಅಂದರೆ ಪ್ರತಿದಿನ ಅದನ್ನು ಮೇಂಟೈನ್ ಮಾಡಿ. ನಿಮಗೆ ಟ್ರ್ಯಾಕ್ ಇರುತ್ತೆ, ಎಷ್ಟೆಷ್ಟು ಸೇಲ್ ಆಗ್ತಾಯಿದೆ, ಯಾವ ಕಸ್ಟಮರ್ ನಮಗೆ ಜಾಸ್ತಿ ಐಟಮ್ನ ಖರೀದಿ ಮಾಡ್ತಿದ್ದಾರೆ ಅಂತ ನಿಮಗೆ ಒಂದು ಟ್ರ್ಯಾಕ್ ಇರುತ್ತೆ. ಮತ್ತು ವೀಕ್ಲಿ ರಿವ್ಯೂ ಮಾಡಿ. ಈ ಬುಕ್ಕನ್ನು ನೀವು ವೀಕ್ಲಿ ರಿವ್ಯೂ ಮಾಡಲೇಬೇಕು, ಅವಾಗಲೇ ನಿಮ್ಗೆ ಕ್ಲಾಸ್ ಸಿಗೋದು. ಎಂಡ್ ಆಫ್ ದಿ ಮಂತಲ್ಲಿ ನಿಮಗೆ ತಕ್ಷಣ ನೀವು ಮಂತ್ ಎಂಡಲ್ಲಿ ನೀವು ಇದನ್ನು ನೋಡ್ತೀನಿ ಅಂದರೆ ಬುಕ್ನ ತುಂಬ ಕನ್ಫ್ಯೂಸ್ ಆಗುತ್ತೆ. ಎವ್ರಿ ವೀಕಲ್ಲಿ ಮತ್ತೊಂದು ಸರಿ ನೋಡಿ, ಈ ವೀಕಲ್ಲಿ ಏನೇನಾಯಿತು, ಡೇ ಬೈ ಡೇ ಏನೋ ಚೇಂಜಸ್ ಇದೆಯಾ, ಏನಾದ್ರು ಮತ್ತೆ ಆ್ಯಡ್ ಮಾಡಿ ಮರ್ತೋಗಿದ್ದೀನಾ, ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡಿ. ಓಕೆನಾ, ಅರ್ಥ ಆಯ್ತಲ್ವಾ.
ಸೊ ಕರ್ಪೂರದ ಬಿಸ್ನೆಸ್ ಬಗ್ಗೆ ನನಗಿರುವಂಥದ್ದು ನಾನು ಇಷ್ಟು ಹೇಳಿದ್ದೀನಿ. ಸೊ ಇನ್ನೂ ಹೆಚ್ಚು ಬೇಕಂದರೆ ಬೇರೆ ಬೇರೆ ಯೂಟ್ಯೂಬರ್ಸು ಇದ್ದಾರೆ, ಅವ್ರು ಯಾವ ಥರ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ನೋಡೋಕೆ ಹೋಗಿಲ್ಲ. ಸೊ ನನಗೆ ಇರುವಂಥ ಒಂದು ಐಡಿಯಾನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇವತ್ತಿನ ಬಿಸ್ನೆಸ್ ವಿಡಿಯೋ ಅಂದರೆ ಕರ್ಪೂರದ ಬಿಸ್ನೆಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ, ನನಗೆ ಒಟ್ಟಿದ್ದು ದುಡ್ಡು ವೇಸ್ಟ್ ಆಯಿತು ನಿನಗೆ ಅನ್ನೋದಾದರೆ ದಯವಿಟ್ಟು ಅದನ್ನು ಕೂಡ ಹೇಳಿ. ಇಲ್ಲ ಬ್ರದರ್ ನಿಮಗೆ ನಾಲೆಡ್ಜ್ ಕಮ್ಮಿ ಆಯಿತು, ನೀವು ಹೇಳಿದ್ರೆ ಖಂಡಿತ ಏನೂ ಇಲ್ಲ ಬರೀ ಬೋಗಸ್ಸು ಅಂತ ಅನಿಸಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ನಾವು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ, ಖಂಡಿತ ನನ್ನ ತಪ್ಪನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ನಿಮಗೇನಾದ್ರು ಈ ಬಿಸ್ನೆಸ್ ಬಗ್ಗೆ ಹೆಲ್ಪ್ ಆಯಿತು, ಒಂದು ಐಡಿಯಾ ಸಿಕ್ತು, ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಮಾಡ್ಬೋದಾ ಇಲ್ಲ ಮಾಡಬಾರ್ದು ಅಂತ ಒಂದು ಅನಿಸಿಕೆ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ವಿಡಿಯೋ ನೋಡಿದ ತಕ್ಷಣವೇ ಕಮೆಂಟ್ ತಿಳಿಸಿ. ನೀವು ಕೊಟ್ಟಂಥ ಅಮೌಂಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಏನು ಮಾಡ್ತೇನೆ, ಇನ್ನೊಂದು ಅದ್ಭುತವಾದ ಉಚಿತವಾದ ವಿಡಿಯೋ ಅಂದರೆ ಫ್ರೀಯಾಗಿ ಬಿಸ್ನೆಸ್ ಐಡಿಯಾ ಕೊಡುತ್ತೀನಿ ನೆಕ್ಸ್ಟು, ಅದನ್ನು ಕೂಡ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.